ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಸ್ಪರ್ಧಾ ಮಿತ್ರರಿಗೂ ಸಂತೋಷ್ ಲಾಡ್ ಫೌಂಡೇಶನ್ ಎಜುಕೇಷನ್ಗೆ ಸ್ವಾಗತ. ನಾನು ನಿಮ್ಮ ಲಗಮಣ್ಣ ಚೌಲ. ನಾವು ಕಳೆದ ಕ್ಲಾಸ್ನಿಂದ ಮಧ್ಯ ಭಾರತ ಇತಿಹಾಸವನ್ನು ನೋಡ್ತಾ ಬರ್ತಿದ್ದೀವಿ. ದೆಹಲಿ ಸುಲ್ತಾನರು ಅಂತೇಳಿ ನೋಡ್ತಾ ಇದ್ವಿ. ದೆಹಲಿ ಸುಲ್ತಾನರಲ್ಲಿ ನಾವು ಈಗ ಒಂದು ಸಂತತಿಯ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಗುಲಾಮಿ ಸಂತತಿ ಅಂತೇಳಿ ಹೇಗೆ ಸ್ಥಾಪನೆ ಆಯಿತು, ಅಲ್ಲಿ ಆಳ್ವಿಕೆ ಮಾಡಿದವರು ಯಾರು, ಅದು ಕೊನೆಯದವರು ಯಾರು, ಪ್ರಸಿದ್ಧವರು ಯಾರು, ಏನಾಯಿತು ಅಂತೆಲ್ಲ ನೋಡ್ಕೊತಾ ಬಂದಿದ್ದೀವಿ. ಅದೇ ಥರ ನಾವೀಗ ಎರಡನೇ ಮನೆತನವನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಖಿಲ್ಜಿ ಮನೆತನ ಅಂತೇಳಿ. ಯಾವ ಮನೆತನ? ಖಿಲ್ಜಿ ಮನೆತನ ಅಧ್ಯಯನ ಮಾಡಲು ಪ್ರಾರಂಭಿಸಿದ್ದೀವಿ. ದೆಹಲಿನ ಆಳಿದ ಎರಡನೇ ಮನೆತನ ಯಾವುದಂದ್ರೆ ಖಿಲ್ಜಿ ಮನೆತನ ಅಂತ ಬರ್ತದೆ. ದೆಹಲಿನ ಆಳ್ವಿಕೆ ಮಾಡಿದ ಎರಡನೇ ಮನೆತನ ಖಿಲ್ಜಿ ಮನೆತನ ಅಂತೇಳಿ, ಅಥವಾ ಖಿಲ್ಜಿ ಸಂತತಿ ಅಂತ ಕರಿತೀವಿ. ಈ ಖಿಲ್ಜಿ ಸಂತತಿಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ಜಲಾಲುದ್ದೀನ್ ಖಿಲ್ಜಿ ಅಂತೇಳಿ. ಆ ಜಲಾಲುದ್ದೀನ್ ಖಿಲ್ಜಿಯು ಆ ಒಂದು ಕೈಕೂಬಾದ್ ಗುಲಾಮಿ ಸಂತತಿಯಲ್ಲಿ ಏನು ಕೊನೆಯದರೇ ಆಳ್ವಿಕೆ ಮಾಡ್ತಿದ್ದು ಕೈಕೂಬಾದ್ ಅಂತೇಳಿ. ಆ ಕೈಕೂಬಾದ್ನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಇದ್ದವ. ಆ ಮಂತ್ರಿ ಆಗಿರ್ತಕ್ಕಂಥ ಆ ಒಂದು ಜಲಾಲುದ್ದೀನ್ ಖಿಲ್ಜಿಯು ಏನು ಮಾಡ್ತಾನೆ ಅಂತಂದರೆ, ಆ ಒಂದು ಕೈಕೂಬಾದ್ನ ವಿರುದ್ಧ ದಂಗೆ ಹೇಳ್ತಾನೆ. ಅಸಮರ್ಥನಾಗಿದ್ದಕ್ಕಾಗಿ ದಂಗೆ ಎದ್ದು ಆ ಕೈಕೂಬಾದನ್ನು ಸಂಪೂರ್ಣವಾಗಿ ಸೋಲಿಸಿ ಆತನನ್ನು ಹತ್ಯೆ ಮಾಡಿ ದೆಹಲಿಯನ್ನು ವಶಪಡಿಸಿಕೊಂಡು ಆಳ್ವಿಕೆ ಮಾಡಿದ್ದಕ್ಕಾಗಿ ಅದನ್ನು ಖಿಲ್ಜಿ ಮನೆತನ ಅಂತೇಳಿ. ಗುಲಾಮಿ ಮನೆತನದ ಹೆಸರು ಬಂತು. ಅಲ್ಲಿ ಆಳ್ವಿಕೆ ಮಾಡಿದ ಪ್ರಮುಖ ಎಲ್ಲರೂ ಗುಲಾಮರಾಗಿದ್ದಕ್ಕಾಗಿ ಇನ್ನು ಖಿಲ್ಜಿ ಮನೆತನ ಅಂದ್ರೆ ಇವರು ಅಫ್ಘಾನಿಸ್ತಾನದ ಖಿಲ್ಜಿ ಎಂಬ ಗ್ರಾಮದಿಂದ ಬಂದಿದ್ದಕ್ಕಾಗಿ ಇದನ್ನು ನಾವು ಖಿಲ್ಜಿ ಮನೆತನ ಅಂತ ಕರಿತೀವಿ. ಆ ಜಲಾಲುದ್ದೀನ್ ಖಿಲ್ಜಿಯನ್ನು ಸಂಪೂರ್ಣವಾಗಿ ಹತ್ಯೆ ಮಾಡಿ, ನಾನು ಇನ್ನು ಹೇಳಿದೆ, ಆತನ ಅಳಿಯಾಗಿರ್ತಕ್ಕಂಥ ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಏನಿದ್ದನೋ, ಆ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ ಅಂತಂದರೆ, ಈ ಒಂದು ತನ್ನ ಮಾವಾಗಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿಯನ್ನು ಹತ್ಯೆ ಮಾಡಿ ಅಲ್ಲಿ ಆತನು ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ. ಈ ದೆಹಲಿಯಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು ಅಂದ್ರೆ ಜಲಾಲುದ್ದೀನ್ ಖಿಲ್ಜಿ ಆಳ್ವಿಕೆ ಮಾಡ್ತಿದ್ದ. ಆತನು ಒಂದು ದಿನ ಅಲ್ಲಾವುದ್ದೀನ್ ಖಿಲ್ಜಿ ಎದ್ರ ಮೇಲೆ ದಾಳಿ ಮಾಡಿದ ಅಂತ ಹೇಳಿದೆ ನಾನು. ದೇವಗಿರಿ ಮೇಲೆ ದಾಳಿ ಮಾಡಿ ಆತನು ಮರಳಿ ಬರಬೇಕಾದ್ರೆ, ಅದನ್ನು ದಾಳಿ ಮಾಡಬೇಕಾದ್ರೆ ಆತನು ತನ್ನ ಮಾವಾಗಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿಯ ಅನುಮತಿ ಪಡೆದಿರಲಿಲ್ಲ. ಹಾಗೇ ದಾಳಿ ಮಾಡಿರ್ತಾನೆ. ದಾಳಿ ಮಾಡಿ ಆತನು ಮರಳಿ ಹೋಗುವಾಗ ಆ ಜಲಾಲುದ್ದೀನ್ ಖಿಲ್ಜಿಯು ಆ ವಿಷಯ ತಿಳಿದು ತನ್ನ ಅನುಮತಿ ಇಲ್ಲದೆ ದಾಳಿ ಮಾಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ಆತನ ಮರಳಿ ಬಂದ ಮೇಲೆ ಅದನ್ನು ಶಿಕ್ಷೆ ಕೊಡಬೇಕಂತ ಕುಂತಿದ್ದ. ಅವಾಗ ಅದನ್ನು ತಿಳಿದು ಆ ಅಲ್ಲಾವುದ್ದೀನ್ ಖಿಲ್ಜಿಯು ಮೋಸದಿಂದ ಇಲ್ಲಿ ಮಾಣಿಕ್ಪುರ್ ಎಂಬಲ್ಲಿ, ಯಾವ ಸ್ಥಳದಲ್ಲಿ, ದೆಹಲಿ ಸಮೀಪ ಮಾಣಿಕ್ಪುರ್ ಎಂಬಲ್ಲಿ ಏನು ಮಾಡ್ತಾನಂದ್ರೆ ಆತನನ್ನು ಸೋಲಿಸಿ ಹತ್ಯೆ ಮಾಡಿ ಅಲ್ಲಿ ಆಳ್ವಿಕೆ ಬಂದವನು ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತೇಳಿ. ಈ ಅಲ್ಲಾವುದ್ದೀನ್ ಖಿಲ್ಜಿಯು ಖಿಲ್ಜಿ ಮನೆತನದ ಪ್ರಸಿದ್ಧ ದೊರೆ. ಅಲ್ಲಾವುದ್ದೀನ್ ಖಿಲ್ಜಿಯು ಯಾವ ಮನೆತನದ? ಖಿಲ್ಜಿ ಮನೆತನದ ಪ್ರಸಿದ್ಧ ದೊರೆ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ ಅಂತೇಳಿ. ಈ ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು ಹೇಳಿದೆ ನಾನು ನಿನ್ನೆ, ಅಲಿ ಗುರ್ಷಪ್ ಅಂತೇಳಿ. ಈತನ ಮೊದಲ ಹೆಸರು ಅಲಿ ಗುರ್ಷಪ್ ಅಂತಿದ್ದಿರ್ತದ. ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿಯು ಆತನು ತನ್ನನ್ನು ತಾನು ಎರಡನೇ ಅಲೆಕ್ಸಾಂಡರ್ ಎಂದು ಘೋಷಿಸಿಕೊಂಡು ಆಳ್ವಿಕೆ ಬರ್ತಾನೆ. ಎರಡನೇ ಅಲೆಕ್ಸಾಂಡರ್ ಅಂತೇಳಿ, ಅಥವಾ ಸಿಕಂದರ್ ಎ ಸಾನಿ ಅಂತ ಕರೀತಾರೆ. ಸಿಕಂದರ್ ಎ ಸಾನಿ ಅಂತ ಘೋಷಿಸಿಕೊಂಡು ಆಳ್ವಿಕೆ ಬಂದವರು ಅಲ್ಲಾವುದ್ದೀನ್ ಖಿಲ್ಜಿ. ಆತನು ಬಂದಿದ್ದು 1296ರಲ್ಲಿ. ಬಂದು ಮರು ವರ್ಷದಿಂದನೇ ಆತನು ಏನು ಮಾಡಿದ ಅಂದ್ರೆ ತನ್ನ ದಂಡಯಾತ್ರೆ ಆರಂಭ ಮಾಡ್ತಾನೆ. ನಾನು ನಿನ್ನೆ ಎರಡು ದಂಡಯಾತ್ರೆ ಹೇಳಿದ್ದೀನಿ ನಾನು. ಅದನ್ನು ಮೊದಲು ಮಾಡಿದ್ದು ದಕ್ಷಿಣ ಭಾರತ ದಂಡಯಾತ್ರೆ, ಮೊದಲು ಮಾಡಿದ್ದು ಉತ್ತರ ಭಾರತ ದಂಡಯಾತ್ರೆ, ನಂತರ ಮಾಡಿದ್ದು ದಕ್ಷಿಣ ಭಾರತ ದಂಡಯಾತ್ರೆ. ಆ ಉತ್ತರ ಭಾರತದಲ್ಲಿ 4 ದಂಡಯಾತ್ರೆ ಬರ್ತವೆ, ದಕ್ಷಿಣ ಭಾರತದಲ್ಲಿ ಕೂಡ 4 ದಂಡಯಾತ್ರೆ ಬರ್ತವೆ. ನಾವು ನಿನ್ನೆ ಉತ್ತರ ಭಾರತದಲ್ಲಿ 2 ದಂಡಯಾತ್ರೆ ನೋಡಿದೀವಿ ನಾವು. ಒಂದು ಯಾವ ದಂಡಯಾತ್ರೆ ಅಂತಂದ್ರೆ ಗುಜರಾತ್ ದಾಳಿಯನ್ನು ನೋಡಿದೀವಿ. ಮೊದಲ ದಂಡಯಾತ್ರೆ ಯಾವುದು? ಗುಜರಾತ್ ದಾಳಿ. ಈ ಗುಜರಾತ್ ದಂಡಯಾತ್ರೆ ಏನು ಮಾಡ್ತಾನೆ? ಕ್ರಿಸ್ತ ಶಕ 1297ರಲ್ಲಿ ಗುಜರಾತ್ ಮೇಲೆ ದಾಳಿ ಮಾಡಿದ್ದ. ಈ ಗುಜರಾತ್ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಒಂದು ಸೋಲಂಕಿ ಮನೆತನ ಅಂತ ಆಳ್ವಿಕೆ ಮಾಡ್ತಿತ್ತು. ಆ ಸೋಲಂಕಿ ಮನೆತನ ರಾಜ ಕರ್ಣದೇವ ಅಂತ ಇರ್ತಾನೆ. ಆತನ ರಾಣಿ ಕಮಲಾದೇವಿ ಅಂತಿದ್ದಳು. ಅವನ ಮಗಳು ದೇವಲಾದೇವಿ ಅಂತ ಇರ್ತಾಳೆ. ಅವಾಗ ಕರ್ಣದೇವ ಸೋತು ತನ್ನ ಮಗಳಾದ ದೇವಲಾದೇವಿಯನ್ನು ಕರ್ಕೊಂಡು ಆ ಗುಜರಾತ್ನಿಂದ ಎಲ್ಲಿಗೆ ಓಡಿ ಬಂದಿದ್ದ ಅಂದರೆ ಆ ದೇವಗಿರಿ ಬಂದು ರಾಮಚಂದ್ರ ಆಶ್ರಯ ಪಡ್ಕೊಂಡಿದ್ದ. ಆವಾಗ ಆ ಅಲ್ಲಾವುದ್ದೀನ್ ಖಿಲ್ಜಿಯು ಆತನ ಸೋತು ಹೊಡೆಯುವುದ ನಂತರ ಅವನ ರಾಣಿ ಇರ್ತಕ್ಕಂಥ ಕಮಲಾದೇವಿಯನ್ನು ಅಪಹರಿಸಿ ಅಲ್ಲಾವುದ್ದೀನ್ ಖಿಲ್ಜಿ ತಾನು ಮದುವೆಯಾಗಿ ಅಲ್ಲಿಂದ ಒಬ್ಬ ವ್ಯಕ್ತಿಯನ್ನು ಖರೀದಿ ಮಾಡಿದ ಅಂತ ಹೇಳಿದ್ವಿ ನಾವು, ಮಲಿಕ್ ಕಾಫರ್ ಅಂತೇಳಿ. ಆ ಮಲಿಕ್ ಕಾಫರ್ನನ್ನು ಖರೀದಿ ಮಾಡಬೇಕಾದ್ರೆ ಆತನಿಗೆ 1000 ದಿನಾರಗಳನ್ನು ಕೊಟ್ಟು ಕೊಂಡ್ಕೊಂಡಿದ್ದಕ್ಕಾಗಿ ಆತನನ್ನು 1000 ದಿನಾರ್ ಅಂತ ಕರೀತಾರೆ. ಏನು ಕರೆದ್ರು? 1000 ದಿನಾರ್ ಅಂತೇಳಿ. ಇದು ಮಧ್ಯ ದಾಳಿ. ಇನ್ನು ಉತ್ತರ ಭಾರತದ ಎರಡನೇ ದಾಳಿ ಯಾವ್ದು ನೋಡಿದ್ವಿ ಅಂತಂದ್ರೆ ನಾವು ರಾಜಸ್ಥಾನದ ರಣತಂಬೂರ್ ದಾಳಿ.
ರಾಜಸ್ಥಾನದ ರಣತಂಬೂರ್ ದಾಳಿ ಅಂತ ಬರ್ತದ ಕ್ರಿಸ್ತ ಶಕ 1301 ರಾಜಸ್ಥಾನದ ರಣತಂಬೂರ್ ದಾಳಿ ಅಂತೇಳಿ. ಈ ರಣತಂಬೂರ್ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಒಬ್ಬ ಹಮ್ಮೀರ ದೇವ ಅಂತ ಆಳ್ವಿಕೆ ಮಾಡ್ತಿದ್ದ. ಯಾರು ಆಳ್ವಿಕೆ ಮಾಡ್ತಿದ್ರು? ಹಮ್ಮೀರ ದೇವ ಅಂತೇಳಿ. ಆ ಹಮ್ಮೀರ ದೇವನ ಮೇಲೆ ದಾಳಿ ಮಾಡಿ ಆ ಹಮ್ಮೀರ ದೇವನ ಸಂಪೂರ್ಣ ಸೋಲಿಸ್ತಾನೆ. ಆ ಹಮ್ಮೀರ ದೇವನು ಈತನ ಕಪ್ಪ ಕಾಣಿಕೆ ಸಲ್ಲಿಸಿ ತಾನು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಿದೆ. ಇದು 2ನೇ ದಾಳಿಯಲ್ಲಿ. ನಾವು ಕಳೆದ ಕ್ಲಾಸಿನಾಗ ಈ 2 ದಾಳಿ ಬಗ್ಗೆ ನೋಡಿದೀವಿ ನಾವು. ಯಾರು ಅಲ್ಲಾದನ್ನ ಕೆಲಿಸಿದ ದಾಳಿಗಳಲ್ಲಿ 2ನೇ ದಾಳಿ ಇದು. ಈತನು ಉತ್ತರ ಭಾರತ ಮೇಲೆ ದಾಳಿ ಮಾಡಬೇಕಾದ್ರೆ ಆತನಿಗಿದ್ದ ಸೇನಾಪತಿಗಳು ಯಾರು ಅಂತ ಹೇಳಿದ್ರೆ ನಾನು ಉಲಗ್ ಖಾನ್, ಜಾಫರ್ ಖಾನ್, ನಸರತ್ ಖಾನ್ ಅಂತೇಳಿ 3 ಜನ ಸೇನಾಪತಿಗಳು. ಉಲಗ್ ಖಾನ್, ಜಾಫರ್ ಖಾನ್, ನಸರತ್ ಖಾನ್ ಅಂತೇಳಿ ಈ 3 ಜನ ಸೇನಾಪತಿಗಳೊಂದಿಗೆ ದಂಡಯಾತ್ರೆ ಮಾಡ್ತಿರ್ತಾನೆ ಅವನು. ಇನ್ನು ಈತನ 3ನೇ ದಂಡಯಾತ್ರೆ ಯಾವುದು ಅಂತಂದ್ರ ಅಲ್ಲಾವುದ್ದೀನ್ ಖಿಲ್ಜಿಯ 3ನೇ ದಂಡಯಾತ್ರೆ ಕಡೆ ರಾಜಸ್ಥಾನದಲ್ಲಿ ಒಂದು ಮೇವಾಡ ಅನ್ನುವ ಸ್ಥಳ. ಯಾವುದು? ಮೇವಾಡ ಅಂತೇಳಿ. ಈತನ ಉತ್ತರ ಭಾರತದಲ್ಲಿ 3ನೇ ದಂಡಯಾತ್ರೆ ಮೇವಾಡ ದಾಳಿ ಕ್ರಿಸ್ತ ಶಕ 1303 ಮೇವಾಡ ದಾಳಿ. ಮೇವಾಡದ ಚಿತ್ತೋಡ ದಾಳಿ ಅಂತ ಬರ್ತದೆ. ಚಿತ್ತೋಡ ದಾಳಿ, ಮೇವಾಡದ ಚಿತ್ತೋಡ ದಾಳಿ ಅಂತ ಬರ್ತದ. ಈತನು ಇದರ ಮೇಲೆ ದಾಳಿ ಮಾಡಿದ್ದು 1303 ಮೇವಾಡದ ಚಿತ್ತೋಡ ದಾಳಿ ಅಂತೇಳಿ. ಈ ಚಿತ್ತೋಡ ದಾಳಿಯಲ್ಲಿ ಮಾಡಬೇಕಾದ್ರೆ ಆ ಮೇವಾಡದ ಒಂದು ರಜಪೂತ್ ಮನೆತನ ಆಳ್ವಿಕೆ ಮಾಡ್ತಿತ್ತು. ಅಲ್ಲೊಬ್ಬ ರಾಜ ಆಳ್ವಿಕೆ ಮಾಡ್ತಿದ್ದ ರತನ್ ಸಿಂಗ್ ಅಂತೇಳಿ. ಇಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು? ರತನ್ ಸಿಂಗ್ ಅಂತ ಆಳ್ವಿಕೆ ಮಾಡ್ತಿದ್ದ. ರತನ್ ಸಿಂಗ್. ಈ ರತನ್ ಸಿಂಗನು ಆಳ್ವಿಕೆ ಮಾಡ್ತಿರ್ಬೇಕು. ಇವನು ಕೂಡ ಪ್ರಸಿದ್ಧ ಅರಸನೇ. ಈತನೊಬ್ಬಳು ರಾಣಿ ಇರ್ತಾಳೆ. ರಾಣಿ ಯಾರಂದ್ರ ಪದ್ಮಿನಿ ದೇವಿ ಅಥವಾ ಪದ್ಮಾವತಿ ಅಂತಿರ್ತಾಳೆ. ಪದ್ಮಿನಿ ದೇವಿ ಅಥವಾ ಪದ್ಮಾವತಿ ಎಲ್ಲಿ ಆಳ್ವಿಕೆ ಮಾಡ್ತಿದ್ರು ಅವರು? ಆ ಒಂದು ಮೇವಾಡದಲ್ಲಿ ಇದ್ದಿರ್ತಾರೆ. ಇದ್ದಿರಬೇಕಾದ್ರ ಈ ಅಲ್ಲಾವುದ್ದೀನ್ ಖಿಲ್ಜಿಯು ಆ ಒಂದು ಮೇವಾಡ ಮೇಲೆ ದಾಳಿ ಮಾಡೋ ಉದ್ದೇಶ ಏನಿತ್ತಂದ್ರೆ ಈ ಪದ್ಮಿನಿ ದೇವಿ ಆಗಿರ್ತಕ್ಕಂಥ ಪದ್ಮಿನಿ ದೇವಿಯನ್ನ ಮದುವೆಯಾಗುವ ಸಲುವಾಗಿಯೇ ಆತನು ದಾಳಿ ಮಾಡಿದ್ದ. ಯಾರನ್ನ ವಿವಾಹವಾಗಲು? ಪದ್ಮಿನಿ ದೇವಿ ವಿವಾಹಗಳು. ಹಾಗಾದ್ರೆ ಪದ್ಮಿನಿ ದೇವಿ ಯಾರು ಅಂತಂದ್ರೆ ಈಗೊಬ್ರು ಮಲಿಕ್ ಮಹಮ್ಮದ್ ಜೈಸಿ ಅಂತೇಳಿ ಒಬ್ರು ಕವಿ ಬರ್ತಾರೆ. ಮಲಿಕ್ ಮಹಮ್ಮದ್ ಜೈಸಿ ಅಂತೇಳಿ ಅವ್ರೊಂದು ಕೃತಿ ಬರ್ತಾರೆ ಪದ್ಮಾವತ್ ಅಂತೇಳಿ. ಅದು ಪಿಕ್ಚರ್ ಕೂಡ ಮಾಡಿದ್ದಾರೆ ಇದನ್ನು ಹಿಂದಿಯಲ್ಲಿ. ಮಲಿಕ್ ಮಹಮ್ಮದ್ ಜೈಸಿ ಅವರು ಒಂದು ಕೃತಿ ಬರೀತಾರೆ. ಆ ಕೃತಿ ಏನಂತಂದ್ರ ಈ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮೇವಾಡ ಮೇಲೆ ದಾಳಿ ಮಾಡ್ತಾರೆ, ಯಾರ ಮದುವೆಯಾಗಲು? ಪದ್ಮಾವತಿ ಮದುವೆಯಾಗಲು ಆ ದಾಳಿಯನ್ನು ಕುರಿತುನ ಆ ಒಂದು ಕೃತಿಯನ್ನು ಬರ್ತಾರ ಪದ್ಮಾವತ್ ಅಂತೇಳಿ. ಹಾಗಾದ್ರೆ ಮೂಲ ಪದ್ಮಾವತಿ ಯಾರು ಅನ್ನೋದು ಕೂಡ ನಮಗೆ ಒಂದಿಷ್ಟು ಗೊತ್ತಿರಬೇಕು. ಈ ಮೂಲ ಪದ್ಮಾವತಿ ಎಲ್ಲಿಯವಳು ಅಂತಂದ್ರೆ ಈಗ ನಮ್ಮ ಭಾರತದ ಒಂದು ದಕ್ಷಿಣಕ್ಕೆ ಇಲ್ಲೊಂದು ಶ್ರೀಲಂಕಾ ಅಂತ ಬರ್ತದೆ. ಯಾವುದು? ಶ್ರೀಲಂಕಾ ಅಂತೇಳಿ. ಆ ಶ್ರೀಲಂಕಾದಲ್ಲಿ ಒಬ್ಬ ರಾಜನ ಮಗಳವಳು ಪದ್ಮಾವತಿ ಅಂತೇಳಿ. ಯಾವ ರಾಜನ ಮಗಳು? ಶ್ರೀಲಂಕಾದ ರಾಜನ ಮಗಳು ಪದ್ಮಾವತಿ ಅಂತೇಳಿ. ಆ ಶ್ರೀಲಂಕಾದ ರಾಜ ಏನಿರ್ತಾನೋ ಆತನಿಗೆ ಅವಳು ಒಬ್ಬಳೇ ಮಗಳು. ತನ್ನ ಮಗಳಾಗಿರ್ತಕ್ಕಂಥ ಪದ್ಮಿನಿ ದೇವಿಯನ್ನ ಚಿಕ್ಕವಳಿಂದಾಗಲೇ ಮುದ್ದಾಗಿ ಬೆಳೆಸಿದ್ದ. ಆವಾಗ ಆ ಪದ್ಮಿನಿ ದೇವಿಯು ಆ ಒಂದು ತನ್ನ ತಂದೆಯ ಆಸ್ಥಾನದಲ್ಲಿ ಬೆಳೆತಿರಬೇಕಾದ್ರೆ ಅವಳ ಚಿಕ್ಕವಳಾಗಿಂದಾಗಲೇ ಅವಳೊಂದು ಗಿಳಿ ಜೊತೆ ಆಟ ಆಡ್ತಾ ಬೆಳ್ತಿದ್ಳು. ಎಲ್ಲಿ? ಶ್ರೀಲಂಕಾದಲ್ಲಿ ಒಬ್ಬನೇ ಮಗಳು ಅಂತ ತಿಳ್ಕೊಂಡು ಅವಳನ್ನು ಸುಂದರವಾಗಿ ಮುದ್ದಾಗಿ ಬೆಳೆಸಿದ್ದ. ಅವಳೊಂದು ಗಿಳಿ ಜೊತೆ ಆಟ ಆಡ್ತಾ ಬೆಳ್ತಿದ್ಳು. ಬೆಳ್ತಿರ್ಬೇಕಾದ್ರೆ ಅವಾಗ ಗಿಳಿ ಜೊತೆ ಆಟ ಆಡ್ತಾ ಹಂಗೆ ಅವಳು ದೊಡ್ಡವಳಾಗ್ತಾಳೆ. ಅವಾಗ ಆ ರಾಜ ವಿಚಾರ ಮಾಡ್ತಾನೆ, ಇನ್ನು ಪದ್ಮಾವತಿಗೆ ಏನು ಮಾಡಬೇಕು? ಮದುವೆ ಮಾಡಬೇಕು ಅಂತೇಳಿ. ಪದ್ಮಾವತಿಗೆ ಮದುವೆ ಮಾಡಬೇಕಂತ ತಿಳ್ಕೊಂಡು ಆತನು ಆ ಗಿಳಿಯನ್ನು ಏನು ಮಾಡಿದ ಅಂತಂದ್ರೆ ಅರಮನೆಯಿಂದ ಹೊರ ಹಾಕ್ತಾನೆ. ಆ ಗಿಳಿ ಅದು ಕೂಡ ಸುಂದರವಾಗಿ ಗಿಳಿ ಇತ್ತು. ಅದು ಕೂಡ ಆ ಗಿಳಿ ಮಾತಾಡ್ತಿತ್ತಂತೆ. ಅಂತ ಗಿಳಿಯನ್ನ ತನ್ನ ಅರಮನೆಯಿಂದ ಹೊರಗೆ ಹಾಕಿದ. ಯಾರಿಗೆ ಮದುವೆ ಮಾಡಿಸ್ಬೇಕಂತೇಳಿ? ಆ ಒಂದು ಪದ್ಮಿನಿ ದೇವಿಗೆ ವಿವಾಹ ಮಾಡಿಸ್ಬೇಕು ಅಂತೇಳಿ ಆ ಗಿಳಿಯನ್ನು ಏನು ಮಾಡ್ತಂದ್ರ ಹೊರ ಹಾಕ್ತಾನೆ. ಹೊರ ಹಾಕಿದಾಗ ಆ ಗಿಳಿ ಅಲಿಮಾರಿ ಜೀವನ ಪಾಪ ಹಾರಾಡ್ತಾ ಹೋಗ್ತದ. ಅದೇ ಒಂದು ಹಿಂದೂ ಮಹಾಸಾಗರದಲ್ಲಿ ಒಬ್ಬ ಜಲಗಾರ ಇರ್ತಾನೆ, ಮೀನುಗಾರ ಅಂತ ಕರಿತೀವಿ ನಾವು. ಆ ಜಲಗಾರ ಇರ್ತಾನೆ. ಆ ಜಲಗಾರನ ಬಳಿ ಹೋಗಿ ಅದು ಸಿಗ್ತದೆ. ಯಾವುದು? ಗಿಳಿ. ಸಿಕ್ಕಾಗ ಆ ಜಲಗಾರನು ಆ ಗಿಳಿಯನ್ನ ಕೇಳ್ತಾನೆ, ಯಾರು ನೀನು ಯಾರು ಅಂತೇಳಿ ಕೇಳಿದಾಗ ಅವ ಗಿಳಿ ಹೇಳ್ತದ, ನಾನು ಶ್ರೀಲಂಕಾದ ರಾಜನ ಮಗಳಿದ್ದಳು ಪದ್ಮಿನಿ ದೇವಿ ಅಂತೇಳಿ. ಆ ಪದ್ಮಿನಿ ಜೊತೆ ನಾನು ಆಟ ಆಡ್ತಾ ಬೆಳ್ತಿದ್ನಿ. ಅವಾಗ ಅವರಿಗೆ ಮದುವೆ ಮಾಡೋ ಸಲುವಾಗಿಯೇ ನನ್ನನ್ನು ಹೊರ ಹಾಕ್ಯಾರ ಅಂತ ತಿಳ್ಕೊಂಡು ಹೇಳಿದಾಗ ಆ ಸುಂದರವಾದ ಗಿಳಿಯನ್ನ ಆ ಜಲಗಾರ ಏನ್ ಮಾಡ್ತಾನಂದ್ರ ತಾನು ಸಾಕ್ತಾನಂತೆ. ಯಾರು? ಜಲಗಾರ. ಆ ಜಲಗಾರ ಜೊತೆನೆ ಅದು ಗಿಳಿ ಸಾಕ್ತಿತ್ತು. ಅವಾಗ ಆ ಜಲಗಾರ ಕೆಲಸ ಏನಂತಂದ್ರ ಆತನು ಸಮುದ್ರದಲ್ಲಿ ಮೀನವನ್ನು ಹಿಡ್ಕೊಂಡು ಎಲ್ಲ ರಾಜರ ಆಸ್ಥಾನಕ್ಕೆ ಹೋಗಿ ಆ ಒಂದು ಮೀನನ್ನು ಮಾರಿ ತನ್ನ ಜೀವನ ನಡೆಸ್ತಿದ್ದ. ಯಾರು? ಜಲಗಾರ. ಒಂದು ದಿನ ಆತನು ಮೀನ ಮಾರಕ್ಕೆ ಹೋಗ್ತಿದ್ದೋ ಆತನ ಜೊತೆನೆ ಗಿಳಿನೂ ಕೂಡ ಇರ್ತಿತ್ತು.
ಆ ಒಂದು ದಿನ ಆತನು ಮೀನವನ್ನು ಮಾರಲು ಯಾರ ಆಸ್ಥಾನಕ್ಕೆ ಹೋಗಿದ್ದ ಅಂದರೆ ರತನ್ ಸಿಂಗ್ನ ಆಸ್ಥಾನಕ್ಕೆ ಮೇವಾಡಕ್ಕೆ ಹೋಗಿದ್ದಂತೆ ಮೀನ ಮಾರಲು. ಮೇವಾಡಕ್ಕೆ ಹೋದಾಗ ಅವಾಗ ಆ ರತನ್ ಸಿಂಗ್ನು ಆ ಮೀನವನ್ನು ಕೊಂಡ್ಕೊಳ್ಬೇಕಾದ್ರ ಆ ಮೀನುಗಾರ ಜೊತೆಗೆ ಏನಿತ್ತು, ಗಿಳಿ ಇತ್ತು. ಆ ಗಿಳಿಯನ್ನು ನೋಡ್ತಾನೆ ಯಾರು, ರತನ್ ಸಿಂಗ್. ಅದು ಸುಂದರವಾಗಿತ್ತು, ಮಾತಾಡ್ತಿತ್ತು. ಅವಾಗ ಆ ರತನ್ ಸಿಂಗ್ ಕೇಳಿದನಂತೆ, ಈ ಗಿಳಿ ಎಲ್ಲಿದ್ದು, ಇದು ಮಾತಾಡಿ ಸುಂದರವಾಯ್ತಲ್ಲ ಎಲ್ಲಿದ್ದು ಕೇಳಿದಾಗ ಆ ಜಲಗಾರ ಹೇಳ್ತಾನೆ, ಇದು ಗಿಳಿ ಎಲ್ಲಿದ್ದು, ಶ್ರೀಲಂಕಾದವಳು. ಆ ಶ್ರೀಲಂಕಾದ ಒಂದು ರಾಜನ ಮಗಳು ಪದ್ಮಿನಿ ಏನಿದ್ದಳೋ ಆ ಪದ್ಮಿನಿ ಜೊತೆ ಆಟ ಆಡದೆ ಬೆಳ್ತಿತ್ತು. ಆ ಪದ್ಮಿನಿ ದೇವಿಗೆ ಮದುವೆ ಮಾಡೋ ಸಲುವಾಗಿ ಗಿಳಿನ ಹೊರಗೆ ಹಾಕ್ಯಾರಂತ ಗೊತ್ತಾದಾಗ ಆ ಒಂದು ರತನ್ ಸಿಂಗನು ಏನು ಪದ್ಮಿನಿ ದೇವಿ ಅಂತಿದ್ದಳೋ ಆ ಸುದ್ದಿಯನ್ನು ಕೇಳಿ ಆ ವಿಷಯವನ್ನು ತಿಳಿದು ಆ ರತನ್ ಸಿಂಗನು ನಾನು ಪದ್ಮಿನಿ ದೇವಿಯನ್ನು ಮದುವೆ ಆಗಬೇಕು, ನಾನು ನೋಡಬೇಕು ಅಂತ ತಿಳ್ಕೊಂಡು ಆತನು ಶ್ರೀಲಂಕಾದ ಮೇಲೆ ದಂಡಯಾತ್ರೆ ಕೈಗೊಂಡ. ಯಾರೋ ರತನ್ ಸಿಂಗನು. ಯಾರು ದಂಡಯಾತ್ರೆ ಕೈಗೊಳ್ತಾನೆ? ಅವನು ಶ್ರೀಲಂಕಾದ ಮೇಲೆ ದಂಡಯಾತ್ರೆ ಕೈಗೊಂಡವ್ರು ಯಾರು ಅಂತಂದ್ರೆ ರತನ್ ಸಿಂಗನು. ಅವಾಗ ಬಂದು ಈ ಶ್ರೀಲಂಕಾದ ಮೇಲೆ ದಾಳಿ ಮಾಡ್ತಾನಂತೆ. ದಾಳಿ ಮಾಡಿದಾಗ ಅಲ್ಲಿರುವ ರಾಜ ಮತ್ತು ಶ್ರೀಲಂಕಾದ ರಾಜ ಮತ್ತು ರತನ್ ಸಿಂಗ್ ನಡುವೆ ಅಲ್ಲಿ ಯುದ್ಧ ನಡೀತದ. ಯುದ್ಧ ನಡೆದಾಗ ಇಬ್ಬರ ನಡುವೆ ಯುದ್ಧದಲ್ಲಿ ಆ ರತನ್ ಸಿಂಗನು ಆ ರಾಜನ ಸಂಪೂರ್ಣವಾಗಿ ಸೋಲಿಸ್ತಾನಂತೆ. ಸೋಲಿಸಿ ಅಲ್ಲಿ ಯಾರನ್ನ ವಿವಾಹವಾದ ಅಂದ್ರ ಪದ್ಮಿನಿ ದೇವಿಯನ್ನು ವಿವಾಹವಾಗಿ ಆ ಶ್ರೀಲಂಕಾದಿಂದ ಬರ್ತಿರ್ಬೇಕಾದ್ರ ಮೆರವಣಿಗೆ ಮೂಲಕ ಬರ್ತಿದ್ದ. ಈ ಒಂದು ವಿಷಯ ಯಾರಿಗೆ ತಿಳಿತು ಅಂದ್ರ ಅಲ್ಲಾದ ಕಿಲಿಗೆ ಗೊತ್ತಾಗ್ತದೆ. ರತನ್ ಸಿಂಗನು ಪದ್ಮಿನಿ ದೇವಿಯನ್ನ ಶ್ರೀಲಂಕಾಗೆ ಮದುವೆಯಾಗಿ ಬಂದಾನ, ಸುಂದರವಾದ ಪದ್ಮಿನಿ ದೇವಿ ಮದುವೆಯಾಗಿ ಅಂತ ತಿಳ್ಕೊಂಡು ಗೊತ್ತಾದಾಗ ಆ ವಿಷಯ ತಿಳಿದ ಆ ಅಲ್ಲಾವುದ್ದೀನ್ ಖಿಲ್ಜಿಯು ನಾನು ಪದ್ಮಿನಿ ದೇವಿಯನ್ನು ನೋಡಬೇಕು ಅಂತೇಳಿ 1303 ಎದರ ಮೇಲೆ ದಾಳಿ ಮಾಡಿದ ಅಂತಂದ್ರೆ ಆ ಒಂದು ಮೇವಾಡ ಮೇಲೆ ದಾಳಿ ಮಾಡ್ತಾನೆ. ಯಾರು? ರತನ್ ಸಿಂಗ್. ದಾಳಿ ಮಾಡಿದಾಗ ಅವಾಗ ರತನ್ ಸಿಂಗ್ ಮತ್ತು ಆ ಅಲ್ಲಾವುದ್ದೀನ್ ಖಿಲ್ಜಿ ನಡುವೆ ಯುದ್ಧ ನಡೀತದ. ಆ ಯುದ್ಧದಲ್ಲಿ ಆ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡಿದ ಅಂದ್ರ ರತನ್ ಸಿಂಗ್ನ ಸೆರೆ ಹಿಡಿದು ಏನ್ ಮಾಡ್ತಾನೆ ಅಂದ್ರ ಬಂಧನ ಮಾಡಿ ಪದ್ಮಿನಿ ದೇವಿಗೆ ಒಂದು ಪತ್ರ ಬರೀತಾರೆ ಅಲ್ಲಾವುದ್ದೀನ್ ಖಿಲ್ಜಿ. ಏನು ಪತ್ರ ಬರೆದ ಅಂದ್ರ, ನೀನು ನಿನ್ನ ಗಂಡನನ್ನ ಬಿಡಬೇಕಾದ್ರೆ ನೀನು ನನಗೆ ಬಂದು ಮುಖ ತೋರಿಸ್ಬೇಕು, ಭೇಟಿ ಆಗಬೇಕು ಅಂತ ತಿಳ್ಕೊಂಡು ಯಾರು ಹೇಳಿದ್ರು ಅಲ್ಲಾವುದ್ದೀನ್ ಖಿಲ್ಜಿ ಹೇಳ್ತಾನೆ. ಹೇಳಿದಾಗ ಇನ್ನು ತನ್ನ ಗಂಡ ತನ್ನ ಪತಿ ಏನಾಗಿದ್ರೆ ಬಂಧನ ಆದಾಗ ಆ ಒಂದು ಪದ್ಮಿನಿ ದೇವಿ ಬಂಧನ ಆದಾಗ ಪದ್ಮಿನಿ ದೇವಿ ಏನು ಮಾಡ್ತಾಳೆ ಅಂತಂದ್ರೆ ಆ ಒಂದು ತನ್ನ ಗಂಡನನ್ನ ಬಿಡಿಸ್ಕೊಂಡು ಬರಬೇಕು ಅಂತೇಳಿ, ಯಾರು ಬಿಡಿಸ್ಕೊಂಡು ಬರಬೇಕು? ಗಂಡ ಬಿಡಿಸ್ಕೊಂಡು ಬರಬೇಕು ಅಂತೇಳಿ ಆ ಒಂದು ಪದ್ಮಿನಿ ದೇವಿ ಅವಳು 700 ಜನ ದಾಸರು ಇರ್ತಾರೆ ಅವಳಿಗೆ. ಎಷ್ಟು 100 ಜನ ದಾಸಿಯರು? 700 ಜನ ದಾಸಿಯರು ಅಂದ್ರೆ ಸೇವಕಿಯರು. ಆ 700 ಜನ ದಾಸಿಯರು ಏನಿರ್ತಾರೋ ಆ ದಾಸಿಯರನ್ನ ಕರ್ಕೊಂಡು ಅಲ್ಲಾವುದ್ದೀನ್ ಖಿಲ್ಜಿ ಆಸ್ಥಾನಕ್ಕೆ ಹೋಗಲು ರೆಡಿ ಆಗ್ತಾಳೆ. ರೆಡಿ ಆಗಲು ಅಲ್ಲಾವುದ್ದೀನ್ ಖಿಲ್ಜಿ ಗೊತ್ತಾಯ್ತು ಯಾರು ಬರಾಕತ್ತಾರೆ ಅಂತೇಳಿ. ಪದ್ಮಿನಿ ದೇವಿ ಬರಾಕತ್ತಾಳೆ ಅಂತ ಗೊತ್ತಾದಾಗ ಅವಳು ಬರುವೆ ಕಾಯ್ತಿದ್ದ. ಅವಾಗ ಆ ಪದ್ಮಿನಿ ದೇವಿಯು 700 ಜನ ದಾಸಿಯರೊಂದಿಗೆ ಏನು ಮಾಡ್ತಾನೆ ಅಂತಂದ್ರೆ ಅವು ಹೋಗಿ ಆ ಅಲ್ಲಾವುದ್ದೀನ್ ಖಿಲ್ಜಿ ಮೇಲೆ ದಾಳಿ ಮಾಡಿಬಿಡ್ತಾಳೆ ಪದ್ಮಿನಿ ದೇವಿ. ದಾಳಿ ಮಾಡಿದಾಗ ಆ 700 ದಾಸಿಯರು ಅವರು ದಾಸಿಯರು ಇರಲಿಲ್ಲ, ದಾಸಿಯರ ವೇಷದಲ್ಲಿ ಸೈನಿಕರನ್ನು ಕರ್ಕೊಂಡು ಹೋಗಿ ಅವ್ರ ಮೇಲೆ ದಾಳಿ ಮಾಡಿ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಸೋಲಿಸಿ ಯಾರನ್ನು ಬಿಡಿಸ್ಕೊಂಡು ಬರ್ತಾಳೆ ಅಂದರೆ ರತನ್ ಸಿಂಗ್ನನ್ನು ಬಿಡಿಸ್ಕೊಂಡು ಬಂದಳು. ಯಾರು? ಪದ್ಮಿನಿ ದೇವಿ ರತನ್ ಸಿಂಗ್ ಬಿಡಿಸ್ಕೊಂಡು ಬರ್ತಾಳೆ. ಬಂದಾಗ ಅಲ್ಲಾವುದ್ದೀನ್ ಖಿಲ್ಜಿ ಅಷ್ಟಕ್ಕೂ ಬಿಡಲಿಲ್ಲ, ಮತ್ತೆ ಪತ್ರ ಬರೀತಾನೆ, ನಾವು ಯಾರನ್ನು ನೋಡಬೇಕು? ಪದ್ಮಿನಿ ದೇವಿ ನೋಡಲೇಬೇಕು, ಇಲ್ಲಾಂದ್ರೆ ನಾವು ಮತ್ತೆ ದಾಳಿ ಮಾಡ್ತೀವಿ ಅಂದಾಗ ಅವಾಗ ಆ ಒಂದು ರತನ್ ಸಿಂಗ್ ಮತ್ತು ಪದ್ಮಿನಿ ದೇವಿ ಹೇಳ್ತಾರೆ ಅವರೇನೋ ಬೇಟೆ ಹೋಗ್ತಾರಂತ ಹೋಗಲಿ ಅಂತ ತಿಳ್ಕೊಂಡು ಒಂದು ನಿಯಮವನ್ನು ಮಾಡ್ತಾರೆ. ನೀವು ಪದ್ಮಿನಿ ದೇವಿಯನ್ನು ನೋಡಬಹುದು, ಆದರೆ ನೇರವಾಗಿ ನೋಡೋಂಗಿಲ್ಲ. ಅಲ್ಲಿ ಒಂದು ವ್ಯವಸ್ಥೆ ಏರ್ಪಾಡಾಗಿರ್ತದೆ. ಒಂದು ಕನ್ನಡಿ ಇರ್ತದ, ಆ ಕನ್ನಡಿ ಮುಂದೆ ಪದ್ಮಿನಿ ದೇವಿ ನಿಂತಿರ್ತಾಳೆ. ಆ ಪದ್ಮಿನಿ ದೇವಿಯ ಪ್ರತಿಬಿಂಬ ಕನ್ನಡಿ ಮುಂದೆ ಬೀಳ್ತದ. ಆ ಕನ್ನಡಿಯ ಮುಂದ್ಗಡೆ ಒಂದು ನೀರಿನ ಕೊಂಡ ಇರ್ತದ. ಆ ನೀರಿನ ಕೊಳದಲ್ಲಿ ಆ ಪದ್ಮಿನಿ ದೇವಿ ಚಿತ್ರ ಬೀಳ್ತದೆ. ಆ ನೀರಿನಲ್ಲಿ ಬಂದು ಯಾರು ನೋಡಬೇಕಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ನೋಡಬೇಕು, ನೇರವಾಗಿ ನೋಡೋಂಗಿಲ್ಲ. ಏನು ವ್ಯವಸ್ಥೆ ಇತ್ತು? ಪದ್ಮಿನಿ ದೇವಿಯ ಪ್ರತಿಬಿಂಬ ಕನ್ನಡಿಯಲ್ಲಿ ಬಿದ್ದು ಕನ್ನಡಿ ಪ್ರತಿಬಿಂಬ ನೀರಿನ ಕೊಳದಲ್ಲಿ ಬಿದ್ದಿರ್ತದ. ಆ ನೀರಿನ ಕೊಳದಲ್ಲಿ ಬಂದು ಯಾರು ನೋಡಬೇಕು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ನೋಡಬೇಕಂತ ಹೇಳಿದಾಗ ಅದಕ್ಕೆ ಅವನು ಒಪ್ಕೊಂಡ. ಅವಾಗ ಆ ರತನ್ ಸಿಂಗ್ನ ಆಸ್ಥಾನಕ್ಕೆ ಮೇವಾಡಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿ ಬರ್ತಾನೆ. ಬಂದು ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು. ಒಂದು ದೊಡ್ಡ ಕನ್ನಡಿ ಇರ್ತದೆ, ಕನ್ನಡಿ ಮುಂದೆ ರಾಣಿ ನಿಂತಿದ್ದಳು, ರಾಣಿಯ ಪ್ರತಿಬಿಂಬ ಕನ್ನಡ ಬಿದ್ದಿತ್ತು, ಕನ್ನಡಿ ಪ್ರತಿಬಿಂಬ ನೀರಿನಲ್ಲಿ ಬಿದ್ದಿರ್ತದೆ. ಬಿದ್ದಾಗ ಆ ಅಲ್ಲಾವುದ್ದೀನ್ ಖಿಲ್ಜಿ ಬಂದು ಏನು ಮಾಡಿದಂದ್ರೆ ಆ ಕೊಳದಲ್ಲಿರುವ ಆ ಪದ್ಮಿನಿ ದೇವಿಯ ಚಿತ್ರವನ್ನ ನೋಡ್ತಾನೆ. ನೋಡಿ ತೀರ್ಮಾನ ಮಾಡಿದ, ನಾವು ಇವರನ್ನ ಮದುವೆ ಆಗಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಅವಾಗ ಆತನು ಹೋಗ್ತಿರ್ಬೇಕಾದ್ರೆ
ಅವಾಗ ರತನ್ ಸಿಂಗನು ಆತನನ್ನ ಹೊರಗೆ ಕಳಿಸಿಕೊಡಲು ಹೋದಾಗ ಅಲ್ಲೇನೆ ಏನು ಮಾಡಿದ ಅಲ್ಲಾವುದ್ದೀನ್ ಖಿಲ್ಜಿಯೋ ಆ ಪದ್ಮಿನಿದೇವಿ ಮದುವೆ ಆಗಬೇಕು ಅಂತೇಳಿ ಯಾರ ವಿರುದ್ಧ ದಂಗೆ ಹೇಳ್ತಾನಂದ್ರೆ ರತನ್ ಸಿಂಗ್ ವಿರುದ್ಧ ದಂಗೆ ಎದ್ದ. ರತನ್ ಸಿಂಗ್ ಗೊತ್ತಿರಲಿಲ್ಲ ದಂಗೆ ಹೇಳ್ತಾನೆ ಅಂತೇಳಿ, ಯಾವುದೇ ವ್ಯವಸ್ಥೆ ಇರಲಿಲ್ಲ. ಆದರೆ ಅಲ್ಲಾವುದ್ದೀನ್ ಖಿಲ್ಜಿಯು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದ. ಅವಾಗ ಆ ರತನ್ ಸಿಂಗ್ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ನಡುವೆ ಅಲ್ಲಿ ಮತ್ತೆ ಒಂದು ಯುದ್ಧ ನಡೀತದೆ, ದಾಳಿ ನಡೀತದ. ಅವಾಗ ಪಾಪ ರತನ್ ಸಿಂಗ್ನು ಹೋರಾಡ್ತಾನೆ ಸಾಧ್ಯ ಆಗಲಿಲ್ಲ, ಸೋಲಾಗ್ತಾ ಬರ್ತಿತ್ತು. ಇದು ದಾಳಿ ಗೊತ್ತಿರಲಿಲ್ಲ, ಅವಾಗ ಸೋಲಾಗ್ತಾ ಬರ್ತಿತ್ತು. ಈ ವಿಷಯ ಪದ್ಮಿನಿಗೆ ಗೊತ್ತಾಗ್ತದೆ. ರತನ್ ಸಿಂಗ್ನಿಗೆ ಸೋಲಾಗ್ತದೆ ಅಂತ ಗೊತ್ತಾದಾಗ ಇನ್ನು ಅವನು ಸೋತ ನಂತರ ಅಲ್ಲಾವುದ್ದೀನ್ ಖಿಲ್ಜಿಯು ನನ್ನ ಬಿಡುದಿಲ್ಲ ಅಂತ ತಿಳ್ಕೊಂಡು ಅವಳು ತೀರ್ಮಾನ ಮಾಡಿರ್ತಾಳೆ. ಆ ಒಂದು ಆಸ್ಥಾನದಲ್ಲೇ ಅಗ್ನಿಕುಂಡ ರಚನೆ ಮಾಡ್ತಾಳೆ. ರಚನೆ ಮಾಡಿ ಆ ಕಡೆ ರತನ್ ಸಿಂಗ ಸತ್ತಾನು ಸುದ್ದಿ ಬಂದ ತಕ್ಷಣ ತಾನೇನಬೇಕು ಆ ಬೆಂಕಿಗೆ ಬಿದ್ದ ಪ್ರಾಣ ತ್ಯಾಗ ಮಾಡಬೇಕು ಅಂತೇಳಿ ತಿಳ್ಕೊಂಡು ಅವಳು ಅಗ್ನಿಕುಂಡ ರಚನೆ ಮಾಡ್ಕೊಂಡು ನಿಂತಿದ್ರು. ಆ ಕಡೆ ಸೋಲಾಗ್ತಾ ಬರ್ತಿತ್ತು, ರತನ್ ಸಿಂಗ ಸಾಯ್ತಾನೆ. ಯಾವಾಗ ರತನ್ ಸಿಂಗ್ನು ಸತ್ತಾನು ಸುದ್ದಿ ಬರ್ತದೋ ಅವಾಗ ಆ ಒಂದು ಪದ್ಮಿನಿ ದೇವಿಯು ಆ ಬೆಂಕಿಗೆ ಆಹುತಿ ಆಗ್ತಾಳೆ. ಅವಳು ಆಹುತಿ ಹಂಗಾದ್ರಂದ್ರ 700 ಜನ ದಾಸಿಯರೊಂದಿಗೆ, ಎಷ್ಟು 100 ಜನ, 700 ಜನ ದಾಸಿಯರೊಂದಿಗೆ ಅವಳು ಬೆಂಕಿಗೆ ಆಹುತಿ ಆಗ್ತಾಳ. ಅದನ್ನ ಜೌಹಾರ ಪದ್ಧತಿ ಅಂತ ಕರೀತಾರೆ. ಎಂಥ ಪದ್ಧತಿ? ಜೌಹಾರ ಪದ್ಧತಿ. ಹಾಗಾದ್ರ ರತನ್ ಸಿಂಗನು ಹತ್ಯೆಯಾದ ಪದ್ಮಿನಿ ದೇವಿಯು ಯಾವ ಪದ್ಧತಿ ಒಳಗಾದಳು ಅಂದ್ರ ಜೌಹಾರ ಪದ್ಧತಿಗೆ ಒಳಗಾಗ್ತಾಳೆ. 700 ಜನ ದಾಸಿಯರೊಂದಿಗೆ ಅವರು ಪ್ರಾಣ ತ್ಯಾಗ ಮಾಡ್ತಾರ. ಹಿಂಗ ಒಂದು ಮೇವಾಡ ದಾಳಿಯಲ್ಲಿ ಯಾರನ್ನ ಹತ್ಯೆ ಮಾಡಿದಂದ್ರ ರತನ್ ಸಿಂಗ್ನನ್ನ. ಇದು ಮೇವಾಡ ದಾಳಿ. ಯಾರಿದ್ರ ರಾಜ ಅವಾಗ? ರತನ್ ಸಿಂಗ್ ಇದ್ದ. ದಾಳಿ ಮಾಡಲು ಕಾರಣ ಏನು ಅಂತಂದ್ರ ಪದ್ಮಿನಿ ದೇವನ ಮದುವೆ ಆಗೋ ಸಲುವಾಗಿ. ಅವ ರತನ್ ಸಿಂಗ್ ಸತ್ತ ನಂತರ ಪದ್ಮಿನಿ ದೇವಿಯು ಜೌಹಾರ ಪದ್ಧತಿಗೆ ಒಳಗಾಗ್ತಾಳೆ. ಇದು ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ 3ನೇ ದಂಡಯಾತ್ರೆ. ಈ 4ನೇದು ಯಾವುದು ಅಂತಂದ್ರ 4ನೇ ದಂಡಯಾತ್ರೆ 1305ರಲ್ಲಿ ಮಾಳವದ ಮೇಲೆ ದಾಳಿ ಮಾಡ್ತಾನೆ. ಮಾಳವದ ಮೇಲೆ ದಾಳಿ. ಮಾಳವದ ಮೇಲೆ ದಾಳಿ ಮಾಡ್ತಾನೆ 1305ರಲ್ಲಿ. ಮಾಳವದ ಮೇಲೆ ದಾಳಿ 1305ರಾಗ ಮಾಳವದ ದಾಳಿ ಮಾಡ್ತಾನೆ. ಮಾಳವದ ಮೇಲೆ ದಾಳಿ ಮಾಡಿದಾಗ ಇಲ್ಲಿ ಇದ್ದ ರಾಜ ಯಾರಂದ್ರ ಒಬ್ಬ ಮಹಲುಕ್ ದೇವ್ ಅಂತಿದ್ದ. ಮಹಲುಕ್ ದೇವ್ ಮಾಳದ ಮೇಲೆ ದಾಳಿ ಮಾಡಿದಾಗ ಯಾರಿದ್ರು? ಮಹಲುಕ್ ದೇವ್ ಅಂತ ಇರ್ತಾನೆ. ಈತನಿದ್ದಾಗ 1305ರಲ್ಲಿ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಈ ಮಹಲುಕ್ ದೇವನನ್ನು ಕೂಡ ಸಂಪೂರ್ಣವಾಗಿ ಸೋಲಿಸಿದ. ಸೋತು ಹೋದ ನಂತರ ಈ ಮಹಲುಕ್ ದೇವನು ಆತ್ಮಹತ್ಯೆ ಮಾಡಿಕೊಂಡ. ಅದಲ್ಲದೆ ಇದನ್ನು ಸತ್ತ ನಂತರ ಮಾಳವದ ಮಹಿಳೆಯರೆಲ್ಲರೂ ಕೂಡ ಜೌಹಾರ ಪದ್ಧತಿ ಒಳಗಾಗ್ತಾರೆ. ಅಲ್ಲಿರುವ ಮಹಿಳೆಯೆಲ್ಲ ಕೂಡ ಏನು ಮಾಡ್ತಂದ್ರ ಜೌಹಾರ ಪದ್ಧತಿ ಒಳಗಾಗ್ತಾರ. ಇದು ಆದ 4ನೇ ದಾಳಿ. ಹಿಂಗ ಅಲ್ಲಾವುದ್ದೀನ್ ಖಿಲ್ಜಿಯು ಉತ್ತರ ದಂಡಯಾತ್ರೆಯಲ್ಲಿ 4 ದಾಳಿ ಮಾಡಿದ್ದಾನೆ. ಮೊದಲನೇ ದಂಡಯಾತ್ರೆ ಗುಜರಾತ್ ಮೇಲೆ ದಾಳಿ, ಕರ್ಣದೇವ ಸೋತ. 2ನೇ ದಾಳಿ ರಣತಂಬೂರ್ ದಾಳಿ, ಹಮ್ಮೀರ್ ದೇವ ಸೋಲ್ತಾನೆ. 3ನೇ ರತನ್ ಸಿಂಗ್ ಸೋತ. 4ನೇ ದಾಳಿಯಲ್ಲಿ ಮಹಲೂಕ್ ದೇವ್ ಸೋಲ್ತಾನ. ಹಿಂಗ ಆತನು ಮೊದಲು ಮಾಡಿದ್ದು ಉತ್ತರ ಭಾರತ ದಂಡಯಾತ್ರೆ. ಯಾವ ಭಾರತ ದಂಡಯಾತ್ರೆ? ಉತ್ತರ ಭಾರತ ದಂಡಯಾತ್ರೆ. ಈ ಉತ್ತರ ಭಾರತ ದಂಡಯಾತ್ರೆ ಮಾಡಿದ ನಂತರ ಆತನು ಯಾವ ದಂಡಯಾತ್ರೆ ಮಾಡ್ತಾನಂದ್ರ ದಕ್ಷಿಣ ಭಾರತ ದಂಡಯಾತ್ರೆಯನ್ನ ಮಾಡಿದ. ಯಾವ ದಂಡಯಾತ್ರೆಯನ್ನ? ದಕ್ಷಿಣ ಭಾರತ ದಂಡಯಾತ್ರೆ ಅಂತ ಆಗ್ತದೆ. ದಕ್ಷಿಣ ಭಾರತದ ದಂಡಯಾತ್ರೆ ಅಂತೇಳಿ ನೋಡೋಣ. ಅಲ್ಲಾವುದ್ದೀನ್ ಖಿಲ್ಜಿಯ 2ನೇ ದಂಡಯಾತ್ರೆ ದಕ್ಷಿಣ ಭಾರತ ದಂಡಯಾತ್ರೆ. ದಕ್ಷಿಣ ಭಾರತ ದಂಡಯಾತ್ರೆ. ದಕ್ಷಿಣ ಭಾರತ ದಂಡಯಾತ್ರೆ ಅಂತ ಮಾಡ್ತಾನೆ. ಉತ್ತರ ಭಾರತ ದಂಡಯಾತ್ರೆಯಲ್ಲಿ ಇದ್ದ ಸೇನಾಪತಿಗಳು ಯಾರು ಅಂತಂದ್ರ ಉಲುಗ್ ಖಾನ್, ಜಾಫರ್ ಖಾನ್ ಮತ್ತು ನಸರತ್ ಖಾನ್ ಅಂತಿರ್ತಾರ. ಹಿಂಗ ಈ ದಕ್ಷಿಣ ಭಾರತ ದಂಡಯಾತ್ರೆಯಲ್ಲಿ ಯಾರು ಸೇನಾಪತಿ ಇರ್ತಾರೆ ಅಂತಂದ್ರೆ ಮಲಿಕ್ ಕಾಫರ್ ಸೇನಾಪತಿ ಆಗಿದ್ದ. ಉತ್ತರ ಭಾರತದಲ್ಲಿ ಸೇನಾಪತಿಯಾದವರು ಮಲಿಕ್ ಕಾಫರ್ ಅಂತೇಳಿ ಗೊತ್ತಿರಬೇಕು. ಉತ್ತರ ಭಾರತದಲ್ಲಿ ಸೇನಾಪತಿ ಯಾರು? ಮಲಿಕ್ ಕಾಫರ್ ಅಂತ ಇರ್ತಾನೆ. ಮಲಿಕ್ ಕಾಫರ್. ಈ ಮಲಿಕ್ ಕಾಫರ್ನನ್ನ ಯಾವ ದಾಳಿಯಲ್ಲಿ ಕೊಂಡ್ಕೊಂಡಿದ್ದ ಅಂತ ಹೇಳಿದೆ ನಾನು? ಗುಜರಾತ್ ದಾಳಿಯಲ್ಲಿ ಕೊಂಡ್ಕೊಂಡಿದ್ದ. 1000 ದಿನಾರನ್ನು ಕೊಟ್ಟು ಕೊಂಡ್ಕೊಂಡಿರ್ತಾನೆ. ಅದಕ್ಕೆ ಅವನನ್ನು 1000 ದಿನಾರ್ ಅಂತೇಳಿ ಕರೆದಿರ್ತಾರೆ. ಹಿಂಗ ಈ ಮಲಿಕ್ ಕಾಫರ್ ನೇತೃತ್ವದಲ್ಲಿ ಏನು ಮಾಡ್ತಂದ್ರ ಈತನು ಉತ್ತರ ಭಾರತ ದಂಡಯಾತ್ರೆ ಮಾಡಿದ. ನೆಕ್ಸ್ಟ್ ಈಗ ದಕ್ಷಿಣ ಭಾರತ ದಂಡಯಾತ್ರೆ ಮಾಡ್ತಾನೆ. ಇದು ದಕ್ಷಿಣ ಭಾರತ ದಂಡಯಾತ್ರೆ ಮೊದಲನೇ ದಂಡಯಾತ್ರೆ ಯಾವುದು ಅಂದ್ರ ಮಹಾರಾಷ್ಟ್ರದ ದೇವಗಿರಿ ದಾಳಿ. ಮೊದಲನೇ ದಂಡಯಾತ್ರೆ ದೇವಗಿರಿ ದಾಳಿ. ಮಹಾರಾಷ್ಟ್ರದ
ದೇವಗಿರಿ ದಾಳಿಯನ್ನು ಮಾಡಿದ. ದೇವಗಿರಿ ದಾಳಿ 1307ರಲ್ಲಿ ಮಹಾರಾಷ್ಟ್ರದ ದೇವಗಿರಿ ದಾಳಿ ಮಾಡಿದ್ದು 1307ರಲ್ಲಿ ದಾಳಿ ಮಾಡ್ತಾನೆ. ಈ 1307ರಾಗ ಮಹಾರಾಷ್ಟ್ರದ ಮೇಲೆ ದಾಳಿ ಮಾಡಿದಾಗ ಅಲ್ಲೊಂದು ಯಾದವ ಮನೆತನ ಆಳ್ವಿಕೆ ಮಾಡ್ತಿತ್ತು. ಯಾದವರ ರಾಜ ಯಾರಿದ್ರು ಅಂದರೆ ರಾಮಚಂದ್ರ ಅಂತಿರ್ತಾನೆ. ಯಾದವರ ರಾಜ ರಾಮಚಂದ್ರ ಅಂತಿದ್ದ. ಈ ರಾಮಚಂದ್ರ ಇದ್ದಿರಬೇಕಾದ್ರ ಈ ಒಂದು ರಾಮಚಂದ್ರನು ಆ ಗುಜರಾತ್ ದಾಳಿಯಲ್ಲಿ ಒಬ್ಬ ಕರ್ಣದೇವ ಅಂತ ಓಡಿ ಬಂದಿದ್ದ. ತನ್ನ ಮಗಳ ಕರ್ಣ ದೇವಲಾದೇವಿ ಅಂತೇಳಿ ಅವ್ರಿಗೆ ಆಶ್ರಯ ಕೊಟ್ಟಿದ್ದ. ಅವರಿಬ್ಬರು ಕೂಡ ಇವನ್ ಆಶ್ರಯದಲ್ಲಿ ಇದ್ದಿರ್ತಾರೆ. ಯಾರ ಆಶ್ರಯದಲ್ಲಿ? ರಾಮಚಂದ್ರ ಆಶ್ರಯದಲ್ಲಿ ಒಬ್ಬ ಕರ್ಣದೇವ ಅಂತಿದ್ದ. ಗುಜರಾತದ ರಾಜ ಕರ್ಣದೇವ ಅಂತ ಓಡಿ ಬಂದಿರ್ತಾನೆ. ಆತನ ಮಗಳು ಕೂಡ ಇದ್ಳು ದೇವಲಾದೇವಿ ಅಂತೇಳಿ. ದೇವಲಾದೇವಿ ಅಂತೇಳಿ ಇದ್ದಿರ್ತಾರೆ. ಹಿಂಗ ಈ ಒಂದು ರಾಮಚಂದ್ರ ಇಲ್ಲಿ ರಾಜನಾಗಿ ಆಳ್ವಿಕೆ ಮಾಡ್ತಿದ್ದ. ಈತನು ಇವ್ರಿಗೆ ಆಶ್ರಯ ಕೊಟ್ಟಿದ್ದ. ಈ ಒಂದು ಉತ್ತರ ಭಾರತದಲ್ಲಿ ದಾಳಿ ಮಾಡಿ ಆ ಕಮಲಾದೇವಿನ ಮದುವೆಯಾಗಿದ್ದ. ಯಾರ ರಾಣಿಯವಳು? ಕರ್ಣದೇವನ ರಾಣಿ ಕಮಲಾದೇವಿನ ಮದುವೆಯಾಗಿ ಅದನ್ನ ಆಳ್ವಿಕೆ ಮಾಡ್ತಿದ್ದ. ಆ ಕಮಲಾದೇವಿ ಹೇಳ್ತಾಳಂತೆ ಯಾರಿಗೆ? ಅಲ್ಲಾವುದ್ದೀನ್ ಖಿಲ್ಜಿಗೆ, ನೀನು ಯಾರನ್ನು ಕರ್ಕೊಂಡು ಬರಬೇಕು ಅಂದ್ರ ದೇವಲಾದೇವಿನ ಕರ್ಕೊಂಡು ಬರಬೇಕಂತ ಹೇಳಿದ್ದ. ಆ ಒಂದು ಕಾರಣಕ್ಕಾಗಿ ಮಲಿಕ್ ಕಾಫರ್ ನೇತೃತ್ವದಲ್ಲಿ 1307ರಾಗ ಎದ್ರ ಮೇಲೆ ದಾಳಿ ಮಾಡಿದ್ರು ಅಂದ್ರ ದೇವಗಿರಿ ಮೇಲೆ ದಾಳಿ ಮಾಡ್ತಾರೆ. ಇದರ ಮೊದಲನೇ ದಾಳಿ ಯಾವುದು? ದೇವಗಿರಿ ದಾಳಿ ಅಂತೇಳಿ. ಈ ದೇವಗಿರಿ ಮೇಲೆ ದಾಳಿ ಮಾಡಿದಾಗ ಅಲ್ಲಿಯವರು ರಾಜ ಯಾರು? ರಾಮಚಂದ್ರ ಅಂತಿದ್ದ. ಆ ರಾಮಚಂದ್ರ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿದಾಗ ಆ ರಾಮಚಂದ್ರ ಮತ್ತು ಕರ್ಣದೇವ್ ಇಬ್ರು ಹೋರಾಡ್ತಾರೆ. ಸಾಧ್ಯ ಆಗಲಿಲ್ಲ. ಅವಾಗ ಈ ರಾಮಚಂದ್ರ ಮತ್ತು ಕರ್ಣದೇವ್ ಇಬ್ರು ಏನು ಮಾಡ್ತಾರೆ ಅಂದ್ರ ಸೋತು ಯುದ್ಧ ಭೂಮಿಯಿಂದ ಪಲಾಯನ ಮಾಡ್ತಾರೆ. ಸೋತು ಯುದ್ಧ ಭೂಮಿಯಿಂದ ಪಲಾಯನ ಮಾಡಿದ ನಂತರ ಆ ಮಲಿಕ್ ಕಾಫರ್ ಸೈನ್ಯವು ಯಾರನ್ನು ಅಪಹರಿಸ್ತದಂದ್ರ ಈ ದೇವಲಾದೇವನ ಸೆರೆ ಹಿಡಿದು ಅಪಹರಿಸಿಕೊಂಡು ತಮ್ಮ ಆಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ತಗೊಂಡೋಗಿ ಈ ದೇವಲಾದೇವಿಯನ್ನ ಅಲ್ಲಾವುದ್ದೀನ್ ಖಿಲ್ಜಿಯ ಮಗ ಆಗಿರ್ತಕ್ಕಂಥ ಕಿಜರ್ ಖಾನನಿಗೆ, ಯಾರಿಗೆ? ಕಿಜರ್ ಖಾನನಿಗೆ ಮದುವೆ ಮಾಡಿಸಿದನು. ಕರ್ಣದೇವ ಇದ್ದಲ್ಲ, ಆತನ ರಾಣಿಯನ್ನ ಕಮಲಾದೇವಿನ ತಾನು ಮದುವೆ ಆದ. ಆ ಕಮಲಾದೇವಿಯ ಮಗಳನ್ನ ತನ್ನ ಮಗ ಇರ್ತಕ್ಕಂಥ ಕಿಜರ್ ಖಾನ್ಗೆ ಏನು ಮಾಡ್ತಾರಂದ್ರ ವಿವಾಹ ಮಾಡಿ ಕೊಡಲಾಯಿತು. ಹಿಂಗ ದೇವಗಿರಿ ದಾಳಿಯಲ್ಲಿ ರಾಮಚಂದ್ರ ಸೋತು ಓಡಿ ಹೋದ ನಂತರ ಆ ದೇವಲಾದೇವನ ಅಪಹರಿಸಿ ಯಾರಿಗೆ ಮದುವೆ ಮಾಡಿದ ಅಂದ್ರ ಕಿಜರ್ ಖಾನ್ಗೆ ಮದುವೆ ಮಾಡಿಸ್ತಾನೆ. ಇದು ದಕ್ಷಿಣ ಭಾರತದಲ್ಲಿ ಮೊದಲನೇ ದಂಡಯಾತ್ರೆ. ಯಾವ ಭಾರತದಲ್ಲಿ? ದಕ್ಷಿಣ ಭಾರತದಲ್ಲಿ ಮೊದಲನೇ ದಂಡಯಾತ್ರೆ ದೇವಗಿರಿ ದಾಳಿ ಅಂತ ಆಗ್ಯದ. ಇದು ಒಂದು. ಇನ್ನ ಈತನ ಎರಡನೇ ದಂಡಯಾತ್ರೆ ಈ ಕಡೆ ಆಂಧ್ರ ಪ್ರದೇಶದಲ್ಲಿ ಒಂದು ವಾರಂಗಲ್ ಅಂತ ಬರ್ತದ. ಇದು ಎರಡನೇ ದಂಡಯಾತ್ರೆ. ಆಂಧ್ರ ಪ್ರದೇಶದ ವಾರಂಗಲ್ ದಾಳಿ ಅಂತ ಆಗ್ಯದ. ಆಂಧ್ರ ಪ್ರದೇಶದಲ್ಲಿ ಬರೋ ಒಂದು ಸ್ಥಳ ವಾರಂಗಲ್ ಅಂತೇಳಿ. ಈ ವಾರಂಗಲ್ ಮೇಲೆ ದಾಳಿ ಮಾಡಿದ 1309ರಲ್ಲಿ. ಯಾವ ದಾಳಿ ಇದು? ವಾರಂಗಲ್ ದಾಳಿ. ಈ ವಾರಂಗಲ್ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಒಂದು ವಾರಂಗಲ್ನ ಕಾಕತೀಯರು ಅಂತ ಆಳ್ವಿಕೆ ಮಾಡ್ತಿರ್ತಾರೆ. ಮನೆತನ ಆಳ್ವಿಕೆ ಮಾಡ್ತಿತ್ತು. ಇಲ್ಲೆಂಗ ಯಾದವ ಮನೆತನ, ಸೋಲಂಕಿ ಮನೆತನ ಆಳ್ವಿಕೆ ಮಾಡ್ತಿತ್ತೋ ಅಲ್ಲಿ ವಾರಂಗಲ್ನಲ್ಲಿ ಒಂದು ಕಾಕತೀಯರು ಅಂತ ಆಳ್ವಿಕೆ ಮಾಡ್ತಿದ್ರು. ಆ ಕಾಕತೀಯರ ಮನೆತನದ ರಾಜ ಒಬ್ಬಿದ್ದ, ಪ್ರತಾಪ ರುದ್ರದೇವ ಅಂತ ಆಳ್ವಿಕೆ ಮಾಡ್ತಿದ್ದ. ಪ್ರತಾಪ ರುದ್ರದೇವ ಅಂತ ಇರ್ತಾನೆ. ಪ್ರತಾಪ ರುದ್ರದೇವ ಅಂತ ಆಳ್ವಿಕೆ ಮಾಡ್ತಿದ್ದ. ಈತನು ಯಾವ ಮನೆತನದ ರಾಜ ಅಂತಂದ್ರ ಕಾಕತೀಯರ ಮನೆತನದ ರಾಜ ಪ್ರತಾಪ ರುದ್ರದೇವ ಅಂತ ಆಳ್ವಿಕೆ ಮಾಡ್ತಿರ್ತಾನೆ. ಆಳ್ವಿಕೆ ಮಾಡ್ತಿರ್ಬೇಕಾದ್ರ 1309ರಲ್ಲಿ ದಾಳಿ ಮಾಡ್ತದ ಮಲಿಕ್ ಕಾಫರ್ ಸೈನ್ಯವು ದಾಳಿ ಮಾಡಿ ಈ ಪ್ರತಾಪ ರುದ್ರದೇವರ ಮೇಲೆ ದಾಳಿ ಮಾಡ್ತದ ಸಂಪೂರ್ಣವಾಗಿ ಸೋಲಿಸ್ತಾರೆ. ಸೋಲಿಸಿ ಅಲ್ಲಿಂದ ಮರಳಿ ಹೋಗುವಾಗ ಅಲ್ಲಿ ಸಂಪತ್ತು ವಸೂಲಿ ಮಾಡ್ತಿದ್ರು. ಅದರ ಜೊತೆಗೆ ಅವರ ಆಸ್ಥಾನದಲ್ಲಿ ಒಂದು ಕೊಹಿನೂರು ವಜ್ರ ಇತ್ತು. ಯಾವ ವಜ್ರ? ಕೊಹಿನೂರು ವಜ್ರ ಇತ್ತು. ಆ ಕೊಹಿನೂರು ವಜ್ರವನ್ನ ಅಪಹರಿಸಿಕೊಂಡು ಹೋದನು. ಯಾವ ವಜ್ರ? ಕೊಹಿನೂರು ವಜ್ರ. ಹಾಗಾದ್ರೆ ಈ ಕೊಹಿನೂರು ವಜ್ರ ಮೂಲ ಎಲ್ಲಿದು ಅಂದ್ರ ಆಂಧ್ರ ಪ್ರದೇಶದು. ಗೊತ್ತಿರಬೇಕಿದು. ಕೊಹಿನೂರು ವಜ್ರ ಮೂಲ ಎಲ್ಲಿದು ಅಂದ್ರ ಆಂಧ್ರ ಪ್ರದೇಶದು. ಈ ವಾರಂಗಲ್ ಮೇಲೆ ದಾಳಿ ಮಾಡಿ ಪ್ರತಾಪ ರುದ್ರದೇವನ ಸಂಪೂರ್ಣವಾಗಿ ಸೋಲಿಸಿ ಆ ಕೊಹಿನೂರು ವಜ್ರವೊಂದನ್ನ ಯಾರು ಅಪಹರಿಸಿಕೊಂಡು ಹೋದ್ರು ಅಂದ್ರ
ಅಲ್ಲಾವುದ್ದೀನ್ ಖಿಲ್ಜಿ ಸೈನ್ಯ ಅಪಹರಿಸಿಕೊಂಡು ಹೋಗಿ ಅದು ಜೈಲಿಗೆ ಹೋಗ್ತದೆ. ಅದು ಮೂಲ ಕೊಹಿನೂರ್ ಇಲ್ಲಿದ್ದು ಆಂಧ್ರ ಪ್ರದೇಶದ್ದು. ಹಾಗೆ ಬರ್ತಾ 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 ಅದು ಆ ನಂತರ ಅದು ಮೊಘಲರ ಕಾಲದಲ್ಲಿ ಹೋಗ್ತದೆ. ಮೊಘಲರ ಕಾಲದಿಂದ ದಾಳಿ ಮಾಡಿದೆ ಎಲ್ಲ ಮುಂದೆ ಬರ್ತದೆ ನೋಡೋಣ ಅಲ್ಲಿ. ಅವಾಗ ಈ ಕೊಹಿನೂರ್ ವಜ್ರವನ್ನು ವಶಪಡಿಸಿಕೊಂಡು ಆತನು ಹೋಗ್ತಾನೆ. ಇದು ದಕ್ಷಿಣ ಭಾರತದಲ್ಲಿ 2ನೇ ದಂಡಯಾತ್ರೆ. ಇನ್ನು ದಕ್ಷಿಣ ಭಾರತದಾಗ 3ನೇ ದಂಡಯಾತ್ರೆ ಯಾವುದು ಅಂತಂದ್ರೆ ದ್ವಾರ ಸಮುದ್ರ ಮೇಲೆ ದಾಳಿ ಮಾಡ್ತಾನೆ. 3ನೇ ದಂಡಯಾತ್ರೆ ದ್ವಾರ ಸಮುದ್ರ ಅಂತ ದಾಳಿ ಮಾಡ್ತಾನೆ. ದ್ವಾರ ಸಮುದ್ರ ದಾಳಿ ಕ್ರಿಸ್ತ ಶಕ 1310ರಲ್ಲಿ ದ್ವಾರ ಸಮುದ್ರ ಅಂತೇಳಿ. ಇದು ಕರ್ನಾಟಕದಲ್ಲಿ ಬರೋ ಒಂದು ಸ್ಥಳ ದ್ವಾರ ಸಮುದ್ರ ಅಂತೇಳಿ. ಈ ನಾವು ಹಳೆಬೀಡು ಅಂತ ಕರಿತೀವಿ. ಅಲ್ಲಿ ಹೊಯ್ಸಳರು ಅಂತ ಆಳ್ವಿಕೆ ಮಾಡಿ ಕರ್ನಾಟಕ ಇತಿಹಾಸ ಬರ್ತದೆ ಹೊಯ್ಸಳರು ಅಂತೇಳಿ. ಆ ಹೊಯ್ಸಳರಲ್ಲಿ ಒಬ್ಬ ರಾಜ ಇದ್ದ, ಧ್ರುವ ಅಂತಿದ್ದ. ಆ ಧ್ರುವ ಏನು ಮಾಡ್ತಾರಂದ್ರೆ ಒಂದು ಕೆರೆ ನಿರ್ಮಾಣ ಮಾಡ್ತಾನೆ. ಕೆರೆ ನೀರಾವರಿಗಾಗಿ ಒಂದು ಕೆರೆ ನಿರ್ಮಾಣ ಮಾಡಿದ್ದ. ಅದನ್ನು ಧ್ರುವ ಸಮುದ್ರ ಕೆರೆ ಅಂತ ಕರೆದಾರಲ್ಲಿ. ಯಾವ ಸಮುದ್ರ ಕೆರೆ? ಧ್ರುವ ಸಮುದ್ರ ಕೆರೆ ಅಂತೇಳಿ. ಆ ಧ್ರುವ ಸಮುದ್ರ ಕೆರೆ ನಿರ್ಮಾಣ ಮಾಡಿದ್ದು. ಆ ಕೆರೆಯ ಸುತ್ತಲೂ ಒಂದು ಜನವಸತಿ ಪ್ರಾರಂಭ ಆಗ್ತದ, ಒಂದು ನಗರ ಬೆಳ್ತದಂತೆ. ಅದಕ್ಕೆ ಬರ್ತಾ 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 ದ್ವಾರ ಸಮುದ್ರ ನಗರ ಅಂತ ಕರೆಯಕತ್ತರು. ದ್ವಾರ ಸಮುದ್ರ ಇದ್ದದ್ದು ಈಗೇನಾಗಿದ್ದು ಹಳೆಬೀಡು ಅಂತ ಆಗ್ಯದ್ರಿ. ಈ 1310ರ ಸಮಯದಾಗ ದ್ವಾರ ಸಮುದ್ರದಲ್ಲಿ ಒಂದು ಮನೆತನ ಆ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿತ್ತು, ಹೊಯ್ಸಳ ಸಾಮ್ರಾಜ್ಯ ಅಂತೇಳಿ. ಯಾವ ಸಾಮ್ರಾಜ್ಯ? ಹೊಯ್ಸಳ ಸಾಮ್ರಾಜ್ಯ ಅಂತ ಆಳ್ವಿಕೆ ಮಾಡ್ತಿತ್ತು. ಆ ಹೊಯ್ಸಳ ಸಾಮ್ರಾಜ್ಯದ ಒಬ್ಬ ದೊರೆ ಇದ್ದ, 3ನೇ ಬಲ್ಲಾಳ ಅಂತೇಳಿ. ಈ ಸಮಯದವ್ರು ಯಾರು? 3ನೇ ಬಲ್ಲಾಳ ಅಥವಾ 3ನೇ ವೀರ ಬಲ್ಲಾಳ ಅಂತ ಬರ್ತಾನೆ. ಹೊಯ್ಸಳ ಸಾಮ್ರಾಜ್ಯದ ದೊರೆ ಯಾರು? 3ನೇ ಬಲ್ಲಾಳ ಅಥವಾ 3ನೇ ವೀರ ಬಲ್ಲಾಳ ಅಂತೇಳಿ ಬರ್ತಾನೆ. ಈತನ ಆಳ್ವಿಕೆ ಮಾಡ್ತಿದ್ದ. ಇಂತಹ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಸೈನ್ಯವು ದೆಹಲಿಯಿಂದ ಹೊಯ್ಸಳರ ಮೇಲೆ ಅಥವಾ ಹಳೆಬೀಡು ಮೇಲೆ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡ್ತದೆ. ದಾಳಿ ಮಾಡಿದಾಗ ಈ 3ನೇ ಬಲ್ಲಾಳ ಅಲ್ಲಾವುದ್ದೀನ್ ಖಿಲ್ಜಿ ಬಂದಾಗ ಅಥವಾ ಮಲಿಕಾಪುರ ಬಂದಾಗ 3ನೇ ಬಲ್ಲಾಳ ಇರಲಿಲ್ಲ ಅಂತೆ ಆ ಸ್ಥಾನದಲ್ಲಿ. ಹಾಗಾದ್ರೆ ಎಲ್ಲಿ ಹೋಗಿದ್ದ ಅಂತಂದ್ರೆ ಈ ಕಡೆ ಒಂದು ಮಧುರೈ ಅಂತ ಬರ್ತದೆ. ಮಧುರೈ ತಮಿಳುನಾಡಿನಲ್ಲಿ ಮಧುರೈ ಅಂತ ಬರ್ತದ. ಆ ಮಧುರೈನಲ್ಲಿ ಒಂದು ಪಾಂಡ್ಯರ ಮನೆತನ ಆಳ್ವಿಕೆ ಮಾಡ್ತಿತ್ತು. ಮಧುರೈ ಪಾಂಡ್ಯರು ಅಂತ ಇದರಲ್ಲಿ. ಆ ಪಾಂಡ್ಯರಲ್ಲಿ ಒಬ್ಬ ಕುಲಶೇಖರ ಪಾಂಡ್ಯ ಅಂತ ಇರ್ತಾನೆ. ಯಾರಿದ್ರು? ಕುಲಶೇಖರ ಪಾಂಡ್ಯ ಅಂತಿದ್ದ. ಆ ಕುಲಶೇಖರ ಪಾಂಡ್ಯನಿಗೆ 2 ಜನ ಮಕ್ಕಳಿದ್ರು. ಒಬ್ಬ ವೀರ ಪಾಂಡ್ಯ ಅಂತ ಇರ್ತಾನೆ, ಇನ್ನೊಬ್ಬ ಸುಂದರ ಪಾಂಡ್ಯ ಅಂತೇಳಿ. ವೀರ ಪಾಂಡ್ಯ ಮತ್ತು ಸುಂದರ ಪಾಂಡ್ಯ ಅಂತೇಳಿ 2 ಜನ ಮಕ್ಕಳು. ಆ ಕುಲಶೇಖರ ಪಾಂಡ್ಯ ನಿಧನ ಹೊಂದಿದ ನಂತರ ಆಸ್ಥಾನಕ್ಕಾಗಿ, ಅಧಿಕಾರಕ್ಕಾಗಿ, ಸಿಂಹಾಸನಕ್ಕಾಗಿ ಆ ವೀರ ಪಾಂಡ್ಯ ಮತ್ತು ಸುಂದರ ಪಾಂಡ್ಯ ಜಗಳ ಮಾಡ್ತಿರ್ತಾರೆ. ಆ ಒಂದು ಜಗಳವನ್ನ ಬಗೆಹರಿಸಲು ಈ ಒಂದು 3ನೇ ಬಲ್ಲಾಳ ಎಲ್ಲಿಗೆ ಹೋಗಿದ್ದ ಅಂದರೆ ಮಧುರೈಗೆ ಹೋಗಿದ್ದ. ಯಾರು? 3ನೇ ಬಲ್ಲಾಳ ಆ ವೀರ ಪಾಂಡ್ಯ ಮತ್ತು ಸುಂದರ ಪಾಂಡ್ಯರ ಜಗಳ ಬಗೆಹರಿಸುವ ಸಲುವಾಗಿ ಆತನು ಎಲ್ಲಿ ಹೋಗಿದ್ದ ಅಂದ್ರೆ ಮಧುರೈಗೆ ಹೋಗಿರ್ತಾನೆ. ಮಧುರೈಗೆ ಹೋಗಿದ್ದ. ಆ ಮಧುರೈಗೆ ಹೋದ ಸಮಯದಾಗ ಇಲ್ಲಿ ಬಲ್ಲಾಳ ಇಲ್ಲಿ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಮಲಿಕಾಪುರ ಸೈನ್ಯವು ಎಲ್ಲಿ ದಾಳಿ ಮಾಡಿತು? ದ್ವಾರ ಸಮುದ್ರ ಮೇಲೆ ದಾಳಿ ಮಾಡ್ತದೆ. ದಾಳಿ ಮಾಡಿದ್ರೆ ಇವನು ಇರಲಿಲ್ಲ. ಅವು ದಾಳಿ ಮಾಡ್ತಾರೆ, ಎಲ್ಲ ಸಂಪದ ಲೂಟಿ ಮಾಡ್ತಿದ್ರು. ಈ ವಿಷಯ ಈತನಿಗೆ ಗೊತ್ತಾಯಿತು 3ನೇ ಬಲ್ಲಾಳನಿಗೆ. ಏನಂತೇಳಿ? ಮಲಿಕಾಪುರ ಸೈನ್ಯ ದಾಳಿ ಮಾಡಿದ, ಅಲ್ಲಾವುದ್ದೀನ್ ಖಿಲ್ಜಿ ಸೈನ್ಯ ದಾಳಿ ಮಾಡಿದ ಗೊತ್ತಾದಾಗ ಅವಾಗ ಈ ವಿಷಯ ತಿಳಿದ 3ನೇ ಬಲ್ಲಾಳನು ಆ ಜಗಳವನ್ನ ಅಲ್ಲೇ ಬಿಟ್ಟು ಓಡಿ 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 ಎಲ್ಲಿಗೆ ಬಂದ ಅಂದರೆ ದ್ವಾರ ಸಮುದ್ರ ಬರ್ತಾನೆ. ಬಂದಾಗ ಆ ಮಲಿಕಾಪುರ ಸೈನ್ಯ ದಾಳಿ ಮಾಡಿತ್ತು. ಬಂದು ಅವರಿಗೆ ಶರಣಾಗ್ತಾನೆ. ಶರಣಾಗಿ ಅವ್ರಿಗೆ ಏನು ಮಾಡಿದ ಅಂದ್ರೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿದ. ಶರಣಾಗಿ ಏನು ಮಾಡ್ತಾನೆ ಅವನು? ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತಾನೆ. ಹಿಂಗ ಒಂದು ದ್ವಾರ ಸಮುದ್ರ ದಾಳಿ ಇಲ್ಲಿ ಬಹಳ ಕ್ವಶನ್ ಆಗಿರ್ತವೆ. ದ್ವಾರ ಸಮುದ್ರ ಮೇಲೆ ದಾಳಿ ಮಾಡಿದಾಗ 3ನೇ ಬಲ್ಲಾಳ ಇರಲಿಲ್ಲ. ಎಲ್ಲಿ ಹೋಗಿದ್ದ ಅಂದರೆ ಮಧುರೈಗೆ ಹೋಗಿದ್ದ ಅಂತೇಳಿ ಹೇಳಬೇಕು. ಇದು ದಕ್ಷಿಣ ಭಾರತದಲ್ಲಿ ಆತನ 3ನೇ ದಂಡಯಾತ್ರೆ ಅಂತ ಬರ್ತದ. ಇನ್ನು ದಕ್ಷಿಣ ಭಾರತದಲ್ಲಿ ಆತನ 4ನೇ ದಂಡಯಾತ್ರೆ ಯಾವುದು ಅಂತರ ಮಧುರೈ ದಾಳಿ. ಮಧುರೈ ದಾಳಿ ಅಂತ ಆಗ್ಯದ 1311ರಲ್ಲಿ. ಮಧುರೈ ದಾಳಿ ಅಂತೇಳಿ 1311ರಾಗ ಮಧುರೈ ದಾಳಿ ಅಂತ ಆಗ್ಯದ. ನಾನು ಆಗಲೇ ಹೇಳಿದೆ, ಮಧುರೈನಲ್ಲಿ ಒಂದು ಪಾಂಡ್ಯರ ಮನೆತನ ಆಳ್ವಿಕೆ ಮಾಡ್ತಿತ್ತು. ಕುಲಶೇಖರ ಪಾಂಡ್ಯ ಆಳ್ವಿಕೆ ಮಾಡ್ತಿದ್ದ. ಆತ ನಿಧನ ನಂತರ ಸಿಂಹಾಸನಕ್ಕಾಗಿ ಯಾರ ಮೇಲೆ ಜಗಳ ನಡೆದಿತ್ತು? ವೀರ ಪಾಂಡ್ಯ ಮತ್ತು ಸುಂದರ ಪಾಂಡ್ಯನಿಂದ ಜಗಳ ನಡೆದಿರ್ತದೆ. ಒಬ್ಬ ವೀರ ಪಾಂಡ್ಯ ಮತ್ತು ಸುಂದರ ಪಾಂಡ್ಯನ ಮಧ್ಯೆ
ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯನ ಮಧ್ಯೆ ಜಗಳ ನಡೆದಿತ್ತು. ಜಗಳ ನಡೆದಿರಬೇಕಾದ್ರೆ ಈ ಜಗಳ ಭರಿಸಕ್ಕೆ ಇವ್ನು ಬಂದಿದ್ದ ಅಂತ ಹೇಳಿದೆ ನಾನು. ಮೂರನೇ ಬಲ್ಲಾಳಲ್ಲಿ ಓದೋದ ನಂತರ ಮರುವರ್ಷವೇ ಆ ಮಲ್ಲಿಕಾಪುರ ಸೈನ್ಯ ಎದ್ರ ಮೇಲೆ ದಾಳಿ ಮಾಡ್ತಂದ್ರೆ ಮಧುರೆ ಮೇಲೆ ದಾಳಿ ಮಾಡ್ತದೆ. ಯಾಕಂದ್ರೆ ಅಲ್ಲಿ ಯಾವುದೇ ರಾಜನೇ ಇಲ್ಲ, ರಾಜಸ್ಥಾನಕ್ಕಾಗಿ ಸಿಂಹಾಸನಕ್ಕಾಗಿ ಇಬ್ಬರು ಜಗಳ ನಡೆದಿತ್ತೋ ಇದೇ ಒಂದು ಒಳ್ಳೆಯ ಅವಕಾಶ, ಅಲ್ಲಿ ದಾಳಿ ಮಾಡಬೇಕಂತೇಳಿ ದಾಳಿ ಮಾಡ್ತಾನೆ. ದಾಳಿ ಮಾಡಿ ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯನ ಏನು ಮಾಡ್ತಾರೆ, ಸಂಪೂರ್ಣವಾಗಿ ಸೋಲಿಸ್ತಾರೆ. ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯನ ಸಂಪೂರ್ಣವಾಗಿ ಸೋಲಿಸಿ ಹೊಳ್ಳಿ ಹೋಗುವಾಗ ಅಲ್ಲಿಂದ ಏನು ತಗೊಂಡು ಹೋದ್ರು ಅಂದರೆ ಗೊತ್ತಿರಬೇಕು. ಹೊಳ್ಳಿ ಹೋಗುವಾಗ ಯಾರನ್ನು ಸೋಲಿಸಿ, ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯ ಸಂಪೂರ್ಣವಾಗಿ ಸೋಲಿಸಿ ಹೊಳ್ಳಿ ಹೋಗುವಾಗ ಅಲ್ಲಿಂದ ಏನು ತೊಗೊಂಡು ಹೋದ್ರು ಅಂದ್ರೆ 612 ಆನೆಗಳನ್ನು, 20,000 ಕುದುರೆಗಳನ್ನು, ಇನ್ನು 96,000 ಮಣ ಶುದ್ಧ ಬಂಗಾರವನ್ನು ತೆಗೆದುಕೊಂಡು ಹೋಗ್ತಾರೆ. 612 ಆನೆಗಳು, 20,000 ಕುದುರೆಗಳು, ಅದರ ಮೇಲೆ ಏನ್ರಿ ಹೋಗ್ತದೋ ಅಷ್ಟು 96,000 ಮಣ. ಒಂದು ಮಣ ಅಂದರೆ 10 kg ಅಂತೆ. ಹಾಗೆ 96,000 ಮಣ ಶುದ್ಧ ಬಂಗಾರವನ್ನು ತೆಗೆದುಕೊಂಡು ಹೋಗ್ತಾರ. ಯಾವ ದಾಳಿಯಲ್ಲಿ? ಈ ಒಂದು ಮಧುರೈ ದಾಳಿಯಲ್ಲಿ. ಏನು ತಗೊಂಡು ಹೋದ್ರಂದ್ರೆ 612 ಆನೆಗಳನ್ನು, ಯುದ್ಧ ಆನೆಗಳು ಇವು. 612 ಆನೆಗಳು ಒಯ್ತಾನೆ. ಇನ್ನು 20,000 ಕುದುರೆಗಳು, 20,000 ಕುದುರೆಗಳು, 20,000 ಕುದುರೆಗಳು. ಇನ್ನು ಇದ್ರ ಜೊತೆಗೆ 96,000 ಮಣ ಶುದ್ಧ ಬಂಗಾರವನ್ನು ತೆಗೆದುಕೊಂಡು ಹೋದನು. 96,000 ಮಣ ಶುದ್ಧ ಬಂಗಾರವನ್ನು ತಗೊಳ್ತಾನೆ. ಹಿಂಗೆ ಒಂದು ಮಣ ಅಂದ್ರೆ 10 kg ಅಂತೆ. 96,000 ಮಣ ಶುದ್ಧ ಬಂಗಾರವನ್ನು ತೆಗೆದುಕೊಂಡು ಹೋದವರು ಯಾರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಸೈನ್ಯ. ಈಗ ದಕ್ಷಿಣ ಭಾರತದಲ್ಲಿ ಕೂಡ 4 ದಾಳಿ ಮಾಡಿದ್ದಾನೆ. ಮೊದಲನೇ ದಾಳಿಯಲ್ಲಿ ದೇವವೀರ್ ದಾಳಿ, ಯಾರನ್ನು ಸೋಲಿಸಿದ? ರಾಮಚಂದ್ರ ಸೋಲಿಸ್ತಾನೆ. ಎರಡನೇ ದಾಳಿ ವಾರಂಗಲ್ ದಾಳಿ, ಯಾರನ್ನು ಸೋಲಿಸಿದ? ಪ್ರತಾಪ್ ರುದ್ರದೇವನ ಸೋಲಿಸಿದ. ಮೂರನೇ ದಾಳಿ ಯಾವುದು? ದ್ವಾರ ಸಮುದ್ರ ದಾಳಿ. ಅವು ಬಲ್ಲಾಳ ಇರಲಿ, ಎಲ್ಲಿ ಹೋಗಿದ್ದ? ಮಧುರೆಗೆ ಹೋಗಿದ್ದ. ಅಲ್ಲಿ ಬಲ್ಲಾಳ ಬಂದು ಶರಣಾಗ್ತಾನೆ, ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತಾನೆ. ಈ 4ನೇ ದಾಳಿ ಮಧುರೈ ದಾಳಿಯಲ್ಲಿ ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯನ ಸೋಲಿಸಿ 612 ಆನೆಗಳನ್ನು, 20,000 ಕುದುರೆಗಳನ್ನು, 96,000 ಮಣ ಶುದ್ಧ ಬಂಗಾರವನ್ನು ತೆಗೆದುಕೊಂಡು ಹೋದವರು ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತೇಳಿ. ಹಿಂಗೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಮೇಲೆ ದಂಡಯಾತ್ರೆ ಮಾಡಿದವನು ಯಾರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಇಲ್ಲಿಯವರೆಗೆ ದಕ್ಷಿಣ ಭಾರತದ ಮೇಲೆ ಯಾವುದೇ ಸುಲ್ತಾನ ದಾಳಿ ಮಾಡಿರಲಿಲ್ಲ. ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಸುಲ್ತಾನನೇ ಅಲ್ಲಾವುದ್ದೀನ್ ಖಿಲ್ಜಿ. ದಕ್ಷಿಣ ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯ ಕಟ್ಟಿದ ಮೊದಲ ಸುಲ್ತಾನನೇ ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ತಾನೆ. ಈತನು ದಕ್ಷಿಣ ಭಾರತ ಇಲ್ಲಿಯವರೆಗೆ ಯಾವುದೇ ಸುಲ್ತಾನ್ ದಾಳಿ ಮಾಡಿರಲಿಲ್ಲ. ದಾಳಿ ಮಾಡಿದ ಮೊದಲ ಸುಲ್ತಾನ ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತೇಳಿ. ಹಿಂಗೆ ಈತನು 8 ದಂಡಯಾತ್ರೆ ಬರ್ತಾವೆ. ಎಕ್ಸಾಮ್ ಪರ್ಪಸ್ ನಾವು ನೇಟಾಗಿ ನೋಡೋಕೆ ಇವನು ದಂಡಯಾತ್ರೆಯನ್ನು ನೋಡಿದಾಗ ಬಹಳ ಕೆಟ್ಟ ವ್ಯಕ್ತಿ ಅನ್ನಿಸ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಆದರೆ ಈತನ ಅಷ್ಟೇ ಒಳ್ಳೆಯ ಆಡಳಿತ ಸುಧಾರಣೆಗಳು ಬರ್ತಾವೆ. ಒಳ್ಳೆಯ ಆಡಳಿತ ಸುಧಾರಣೆಗಳು ಏನು ದಂಡಯಾತ್ರೆಗಳದಾವೋ ಇಂಥ ಒಳ್ಳೆಯ ಆಡಳಿತ ಸುಧಾರಣೆಗಳು ಕೂಡ ಬರ್ತಿರ್ತವೆ. ಆತನ ಆಡಳಿತ ಸುಧಾರಣೆ ಕೂಡ ನಾವು ಒಂದು ಸ್ವಲ್ಪ ನೋಡೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳನ್ನು ನೋಡೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು ಭಾಳ ಇಂಪಾರ್ಟೆಂಟ್ ಇವು. ಇದ್ರ ಮೇಲೆ ಕ್ವಶನ್ ಕೇಳ್ತಿರ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು. ಅತಿ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದರೂ ಕೂಡ ಅತಿ ಪ್ರಸಿದ್ಧವಾಗಿ ಆಳ್ವಿಕೆ ಮಾಡಿದ ಮನೆತನ ಯಾವುದಾಯಿತು? ಖಿಲ್ಜಿ ಮನೆತನ ಅಂತೇಳಿ. ಹಿಂಗೆ ಅವನು ಆಡಳಿತ ಸುಧಾರಣೆಗಳು ಮಾಡೋಣ. ನೋಡೋಣ ಏನೇನು ಆಡಳಿತ ಸುಧಾರಣೆ ಮಾಡಿದ ಅಂತೇಳಿ. ಒಂದು ಅಲ್ಲಾವುದ್ದೀನ್ ಖಿಲ್ಜಿಯು ಆಡಳಿತ ಮಾಡುವಾಗ ಮದ್ಯಪಾನವನ್ನು ನಿಷೇಧ ಮಾಡಿದ. ಮದ್ಯಪಾನ ನಿಷೇಧ ಮಾಡ್ತಾನೆ. ಮದ್ಯಪಾನ ನಿಷೇಧ ಮಾಡಿದ. ಧೂಮಪಾನ ನಿಷೇಧ ಮಾಡ್ತಾನೆ. ಮದ್ಯಪಾನ, ಧೂಮಪಾನ ಮತ್ತು ಜೂಜಾಟವನ್ನು ನಿಷೇಧ ಮಾಡಿದ. ಗೊತ್ತಿರಬೇಕು. ಮದ್ಯಪಾನ ನಿಷೇಧ ಮಾಡ್ತಾನೆ, ಧೂಮಪಾನ ನಿಷೇಧ ಮಾಡಿದ, ಜೂಜಾಟವನ್ನು ನಿಷೇಧ ಮಾಡಿದ. ಇದು ಒಂದು ಸುಧಾರಣೆ. ಮದ್ಯಪಾನ, ಧೂಮಪಾನ, ಜೂಜಾಟ ನಿಷೇಧ ಮಾಡ್ತಾನೆ. ಇನ್ನೊಂದು 2ನೇ ಸುಧಾರಣೆ ಯಾವುದು ಅಂತಂದ್ರೆ
ಹಿಂದೂ ಶ್ರೀಮಂತರ ಕೂಟಗಳನ್ನು ನಿಷೇಧ ಮಾಡ್ತಾನೆ. ಹಿಂದೂ ಶ್ರೀಮಂತರ ಕೂಟಗಳ ನಿಷೇಧ ಮಾಡಿದ. ಹಿಂದೂ ಶ್ರೀಮಂತರ ಕೂಟಗಳು ಅಂತ ಬರ್ತಾವೆ ಅಂತಂದ್ರೆ ಎಲ್ಲ ಶ್ರೀಮಂತ ರಾಜರು ನಾವು ಪಾರ್ಟಿ ಅಂತ ಕರಿತೀವಿ. ನಾವು ಕೂಟ ಅಂದ್ರೆ ಪಾರ್ಟಿ ಅಂದಂಗ ಹಿಂದೂ ಶ್ರೀಮಂತರ ಕೂಟ ನಿಷೇಧ ಮಾಡ್ತಾನೆ. ಯಾಕೆ ಇದನ್ನು ನಿಷೇಧ ಮಾಡಿದ ಅಂತಂದ್ರೆ ಈ ಹಿಂದೂ ರಾಜರೆಲ್ಲ ಸೇರಿ ಒಂದು ಪಾರ್ಟಿಯನ್ನು ಮಾಡ್ತಾ ಮಾಡ್ತಾ ಅಲ್ಲಾವುದ್ದೀನ್ ಖಿಲ್ಜಿ ವಿರುದ್ಧ ಪ್ಲ್ಯಾನ್ ಮಾಡ್ತಿದ್ರಂತೆ ಆತನ ಮೇಲೆ ದಾಳಿ ಮಾಡಲು. ಇದನ್ನು ಕಂಡು ಅಂಥ ಪಾರ್ಟಿಗಳನ್ನು ನಿಷೇಧ ಮಾಡ್ತಾನೆ. ಹಿಂದೂ ಶ್ರೀಮಂತ ಕೂಟ ನಿಷೇಧ ಮಾಡಿದರೂ ಕೂಡ ಅಲ್ಲಾವುದ್ದೀನ್ ಖಿಲ್ಜಿ ಗೊತ್ತಿಲ್ಲದಂತೆ ಅವರು ಮತ್ತೆ ಸೇರ್ತಿದ್ರಂತೆ. ಅದಕ್ಕಾಗಿ ಅವರು ಎಲ್ಲೆಲ್ಲಿ ಏನೇನು ಪ್ಲ್ಯಾನ್ ಮಾಡ್ತಾರೋ ಯಾವ್ಯಾವ ಯೋಜನೆ ಆಗ್ತಾರೋ ಅವ್ರಿಗೆ ಗೊತ್ತಿಲ್ಲದಂತೆ ತನಿಖೆ ಮಾಡುವ ಸಲುವಾಗಿ ಒಂದು ಗೂಢಾಚಾರ ವ್ಯವಸ್ಥೆ ಜಾರಿ ತರ್ತಾನೆ. ಎಂಥ ವ್ಯವಸ್ಥೆ? ಗೂಢಾಚಾರ ವ್ಯವಸ್ಥೆ. ಗೊತ್ತಿರಬೇಕು, ಗುಪ್ತವಾಗಿ ತನಿಖೆ ಮಾಡೋದಕ್ಕೆ ಗೂಢಾಚಾರ ವ್ಯವಸ್ಥೆ ಕರೀತಾರ. ಒಂದು ಗೂಢಾಚಾರ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತಂದ. ಇದು ಕೂಡ ಇಂಪಾರ್ಟೆಂಟ್. ಇವು ಏನು ಹೇಳ್ತೀನಿ ಆಡಳಿತ ಸುಧಾರಣೆಗಳು ಭಾಳ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್. ಇವು ಒಂದು ಗೂಢಾಚಾರ ವ್ಯವಸ್ಥೆ ಜಾರಿಗೆ ತಂದ. ಗೂಢಾಚಾರ ವ್ಯವಸ್ಥೆಯನ್ನು ಜಾರಿ ತರ್ತಾನೆ. ಗೂಢಾಚಾರ ವ್ಯವಸ್ಥೆ ಅಂತ ಹೇಳಿದೆ ನಾನು ಆಗಲೇ, ಗುಪ್ತವಾಗಿ ತನಿಖೆ ಮಾಡುವುದು, ಅವ್ರಿಗೆ ಗೊತ್ತಿಲ್ಲದಂತೆ ವಿಚಾರಿಸಬೇಕು ಅಂತೇಳಿ ಗೂಢಾಚಾರ ವ್ಯವಸ್ಥೆಯನ್ನು ಜಾರಿ ತರ್ತಾನೆ. ಈ ಗೂಢಾಚಾರ ವ್ಯವಸ್ಥೆ ಜಾರಿ ತಂದು ಇದಕ್ಕಾಗಿಯೇ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡಿದ. ನಾನು ಬಲ್ಬನ್ ಕಾಲದ ಹೇಳಿದ್ದೆ ಒಂದು ಸೈನಿಕ ಇಲಾಖೆ ಅಂತೇಳಿ ದಿವಾನ್ ಎ ಅರ್ಜ್ ಎಂಬ ಸೈನಿಕ ಇಲಾಖೆ ಸ್ಥಾಪನೆ ಮಾಡಿದನೋ ಅದೇ ಥರ ಈತನು ಗೂಢಾಚಾರ ಇಲಾಖೆ ಸ್ಥಾಪನೆ ಮಾಡ್ತಾನೆ. ಬರೀದ್ ಎ ಮುಮಾಲಿಕ್ ಅಂತೇಳಿ. ಯಾವುದು ಇಲಾಖೆ ಇದು? ಗೂಢಾಚಾರ ಇಲಾಖೆ ಯಾವುದಂದ್ರೆ ಬರೀದ್ ಎ ಮುಮಾಲಿಕ್ ಎಂಬ ಗೂಢಾಚಾರ ಇಲಾಖೆಯನ್ನು ಸ್ಥಾಪಿಸಿದ. ಬರೀದ್ ಎ ಮುಮಾಲಿಕ್ ಅಂತೇಳಿ ಒಂದು ಗೂಢಾಚಾರ ಇಲಾಖೆಯನ್ನು ಸ್ಥಾಪಿಸಿದ. ಇದು ಗೊತ್ತಿರಬೇಕದು. ನಾನು ಇನ್ನೊಂದು ಸೈನಿಕ ಇಲಾಖೆ ಅಂತ ಹೇಳಿದೆ ನಾನು. ಇದು ಗೂಢಾಚಾರ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ ಬರೀದ್ ಎ ಮುಮಾಲಿಕ್ ಅಂತೇಳಿ. ಈ ಇಲಾಖೆಯ ಮೂಲಕ ಅವರು ಗುಪ್ತವಾಗಿ ತನಿಖೆಯನ್ನು ಮಾಡ್ತಿರ್ತಾರೆ. ಇದು ಒಂದು ಇವನ ಆಡಳಿತ ಸುಧಾರಣೆಯಲ್ಲಿ ಇದು ಒಂದು. ಇನ್ನು ಈತನ ಆಡಳಿತ ಮಾಡುವಾಗ ಹಿಂದೂಗಳ ಮೇಲೆ ಜಜಿಯಾ ಕಂದಾಯವನ್ನು ವಿಧಿಸಿದ. ಹಿಂದೂಗಳ ಮೇಲೆ ಜಜಿಯಾ ಕಂದಾಯವನ್ನು ವಿಧಿಸ್ತಾನೆ. ಹಿಂದೂಗಳ ಮೇಲೆ ಕಂದಾಯ ವಿಧಿಸಿದ ಮೊಟ್ಟ ಮೊದಲ ಸುಲ್ತಾನನೇ ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಈ ಕಂದಾಯವನ್ನು ಅಕ್ಬರ ರದ್ದುಪಡಿಸ್ತಾನೆ ಅಲ್ಲಿ, ಆದರೆ ಜಜಿಯಾ ಕಂದಾಯವನ್ನು ವಿಧಿಸಿದವರು ಯಾರು ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತೇಳಿ. ಇದು ಒಂದು ಈತನ ಆಡಳಿತ ಸುಧಾರಣೆ. ಅದನ್ನು ಟ್ಯಾಕ್ಸ್ ಬರ್ತಾನೆ ನೋಡೋಣ ಅಲ್ಲಿ. ಜಜಿಯಾ ಕಂದಾಯವನ್ನು ವಿಧಿಸ್ತಾನೆ ಭಾರತದ ಹಿಂದೂಗಳ ಮೇಲೆ. ಇನ್ನು ಜಜಿಯಾ ಕಂದಾಯ ವಿಧಿಸ್ತಾರಲ್ಲ, ಹಿಂಗ ಈತನ ಕಾಲದೊಂದಿಷ್ಟ ಕಂದಾಯ ವ್ಯವಸ್ಥೆ ಅಂತ ಬರ್ತವೆ ಅಥವಾ ತೆರಿಗೆಗಳು ಅಂತ ಕರಿತೀವಿ ನಾವು. ತೆರಿಗೆಗಳು ಈತನು ಯಾವ್ಯಾವ ತೆರಿಗೆ ವಿಧಿಸಿದ್ದ ಹಿಂದೂಗಳ ಮೇಲೆ ಅಂತಂದರೆ ಒಂದು ಜಜಿಯಾ ಅಂತ ಬರ್ತದೆ. ಒಂದು ಯಾವುದು ಜಜಿಯಾ ಅಂತೇಳಿ, ಅದೇನಂತ ನೋಡೋಣ. ಇನ್ನೊಂದು ಜಕಾತ್ ಅಂತ ಬರ್ತದೆ. ಸಾರಿ, ಜಕಾತ್ ಅಲ್ಲ, ಕಿರಜ್ಗರ ಅಂತೇಳಿ. ಕಿರಜ್ಗರ ಅಥವಾ ಘರಿ ಅಂತ ಕರೀತಾರೆ. ಇನ್ನೊಂದು ಚರಿಯಾ ಅಂತ ಬರ್ತದೆ. ಘರಿ ಅಥವಾ ಕಿರಜ್ಗರ ಅಂತ ಕರೀತಾರೆ. ಚರಿಯಾ, ಜಜಿಯಾ, ಕಿರಜ್ಗರ ಅಥವಾ ಘರಿ ಅಂತ ಕರೀತಾರೆ. ಅದು ಚರಿಯಾ ಅಂತೇಳಿ. ಈ ಜಜಿಯಾ ಅಂತಂದರೆ ಇವು ಮೂರು ಹಿಂದೂಗಳ ಮೇಲಿನ ಟ್ಯಾಕ್ಸ್. ಇವು ಜಜಿಯಾ ಅಂತಂದರೆ ಹಿಂದೂಗಳ ಮೇಲಿನ ತಲೆಗಂದಾಯ. ಪ್ರತಿಯೊಬ್ಬರ ಮೇಲೆ ಟ್ಯಾಕ್ಸ್ ವಿಧಿಸಿದ ಹಿಂದೂಗಳ ಮೇಲೆ ತಲೆಗಂದಾಯವನ್ನು ಜಜಿಯಾ ಅಂತ ಕರೀತಾರೆ. ಕಿರಜ್ಗರ ಅಥವಾ ಘರಿ ಅಂತಂದ್ರೆ ಹಿಂದೂಗಳ ಘರ್ ಅಂದರೆ ಏನು? ಮನೆ. ಹಿಂದೂಗಳ ಮೇಲಿನ ಮನೆಗಂದಾಯವನ್ನು ಘರಿ ಅಥವಾ ಕಿರಜ್ಗರ ಅಂತ ಕರೀತಾರೆ. ಹಿಂದೂಗಳ ಮೇಲಿನ ಮನೆಗಂದಾಯ. ಇನ್ನು ಚರಿಯಾ ಅಂದ್ರೆ ಖಾಲಿ ಭೂಮಿ ಮೇಲಿನ ತೆರಿಗೆ. ಖಾಲಿ ಭೂಮಿಯ ಮೇಲಿನ ತೆರಿಗೆ, ಇದನ್ನು ಚರಿಯಾ ಅಂತ ಕರೀತಾರೆ. ಹಿಂಗ ಹಿಂದೂಗಳ ಮೇಲೆ ಮೊಟ್ಟ ಮೊದಲ ಬಾರಿಗೆ ಟ್ಯಾಕ್ಸ್ ವಿಧಿಸಿದ ಸುಲ್ತಾನ ಯಾರು ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ. ಇದು ರದ್ದುಪಡಿಸೋರು ಯಾರು ಅಂದ್ರೆ ಅಲ್ಲಿ ಮುಂದೆ ಅಕ್ಬರ್ ಅಂತ ಬರ್ತಾನೆ ನೋಡೋಣಲ್ಲಿ. ಹಿಂಗ ಟ್ಯಾಕ್ಸನ್ನು ವಿಧಿಸ್ತಾನೆ, ತೆರಿಗೆ ವಿಧಿಸಿದ. ಈ ಟ್ಯಾಕ್ಸನ್ನು ಸಂಗ್ರಹ ಮಾಡಲು ಒಬ್ಬ ಅಧಿಕಾರಿ ಇದ್ದ, ಮುಸ್ತಕ್ ರಾಜ್ ಇರ್ತಾನೆ ಅಂತ ಹೇಳಿದೆ ನಾನು ಆಗಲೇ. ಮುಸ್ತಕ್ ರಾಜ್ ಅಂತೇಳಿ ಅವೇನು ಮಾಡ್ತಿದ್ದ? ತೆರಿಗೆಯನ್ನು ಸಂಗ್ರಹ ಮಾಡ್ತಿದ್ದ. ಮುಸ್ತಕ ರಾಜ್ ಈತನು ತೆರಿಗೆ ಸಂಗ್ರಹಿಸುವ ಅಧಿಕಾರಿ ಮುಸ್ತಕ್ ರಾಜ್ ಅಂತೇಳಿ ಬರ್ತಾನೆ. ಹಿಂಗೆ ಹಿಂದೂಗಳ ಮೇಲೆ ಮೊಟ್ಟ ಮೊದಲ ಬಾರಿಗೆ ಟ್ಯಾಕ್ಸ್ ವಿಧಿಸಿದವರು ಯಾರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಇದು ಒಂದು ಅವನ ಆಡಳಿತ ಸುಧಾರಣೆಗಳು. ಇನ್ನು ಇದನ್ನು ಆಡಳಿತ ಮಾಡುವಾಗ ಪೊಲೀಸ್ ವ್ಯವಸ್ಥೆ ಅಂತ ಬರ್ತದೆ. ಆಧುನಿಕ
ಆಧುನಿಕ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆ ಜಾರಿ ತಂದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ ವಾಲಿಸ್ ಬರ್ತಾನೆ. ಆತನಲ್ಲಿ ಆ ಪೊಲೀಸರನ್ನು ದರೋಗ ಅಂತ ಕರೆದಾನೆ. ಅಂದ್ರೆ ನಾವು ಲಾರ್ಡ್ ಕಾರ್ನ್ ವಾಲಿಸ್ ಏನು ಮಾಡಿದ ಅಂದ್ರೆ ಅವು ಪೊಲೀಸ್ ವ್ಯವಸ್ಥೆಯಲ್ಲಿ ರಕ್ಷಣೆಗಾಗಿ ಆ ಲಾರ್ಡ್ ಕಾರ್ನ್ ವಾಲಿಸ್ ಏನು ಮಾಡಿದ ಅಂತಂದರೆ ತನ್ನ ಸಾಮ್ರಾಜ್ಯವನ್ನೆಲ್ಲ ಸರ್ವೆ ಮಾಡಿ ಪ್ರತಿ 20 ಚದರ ಕಿಲೋಮೀಟರ್ಗೆ ಒಂದೊಂದು ಪೊಲೀಸ್ ಠಾಣೆ ನಿರ್ಮಾಣ ಮಾಡ್ತಾನೆ. ಯಾರು? ಕಾರ್ನ್ ವಾಲಿಸ್. ಆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಒಬ್ಬೊಬ್ಬ ಪೊಲೀಸ್ ಅಧಿಕಾರಿ ನೇಮಕ ಮಾಡಿದ. ಹಂಗೆ 10 ಪೊಲೀಸ್ ಸ್ಟೇಷನ್ಗೆ ಒಬ್ಬ SP ನೇಮಕ ಮಾಡ್ತಾನೆ. ಆ SPನಲ್ಲಿ ದರೋಗ ಅಂತ ಕರೆದಾರೆ. ದರೋಗ ಎಂಬ ಪೊಲೀಸ್ ವ್ಯವಸ್ಥೆ ಜಾರಿ ತಂದವರು ಯಾರಂದ್ರೆ ಕಾರ್ನ್ ವಾಲಿಸನು. ಆತನು ಆಧುನಿಕ ಭಾರತದಲ್ಲಿ. ಹಂಗ ಮಧ್ಯ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆ ಜಾರಿ ತಂದ ಮೊಟ್ಟ ಮೊದಲ ಸುಲ್ತಾನ ಯಾರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಇಲ್ಲಿ ಪೊಲೀಸರನ್ನು ಇವನು ಕೋತ್ವಾಲ್ ಅಂತ ಕರೆದಾನೆ. ಏನು ಕರೆದ? ಕೋತ್ವಾಲ್ ಅಂತೇಳಿ. ಹಾಗಾದ್ರೆ ಕೋತ್ವಾಲ್ ಎಂಬ ಪೊಲೀಸ್ ವ್ಯವಸ್ಥೆ ಜಾರಿ ತಂದವನು ಯಾರು ಅಂತಂದ್ರ ಅಲ್ಲಾವುದ್ದೀನ್ ಖಿಲ್ಜಿ. ಕೋತ್ವಾಲ್ ಎಂಬ ಪೊಲೀಸ್ ವ್ಯವಸ್ಥೆ ಜಾರಿಗೆ ತಂದ. ಕೋತ್ವಾಲ್ ಎಂಬ ಪೊಲೀಸ್ ವ್ಯವಸ್ಥೆ ಜಾರಿ ತಂದವರು ಯಾರು ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಮಧ್ಯ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆ ಜಾರಿ ತಂದವನು ಯಾರು ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತೇಳಿ. ಇದು ಒಂದು. ಇನ್ನು ಈತನ ಆಡಳಿತ ಮಾಡುವಾಗ ತನ್ನ ಸೈನ್ಯ ಇರ್ತದಲ್ಲ, ಒಬ್ಬೊಬ್ಬ ಸೈನಿಕರಿಗೆ ಒಂದೊಂದು ಕುದುರೆ ಕೊಡ್ತಿರ್ತಾರೆ. ಆ ಕುದುರೆ ಎಂಥವಂದ್ರೆ ಪರ್ಷಿಯಾದ ತಂದಿರುವ ಪ್ರಬಲ ಕುದುರೆಗಳು. ಅವು ಸೈನಿಕರು ಅವ್ರು ಏನು ಮಾಡ್ತಿದ್ದಂದ್ರೆ ಅವು ಪ್ರಬಲ ಕುದುರೆ ಇರ್ತಾವೋ ಆ ಕುದುರೆಗಳನ್ನು ಮಾರಾಟ ಮಾಡಿ ಕಡಿಮೆ ಬೆಲೆ ಕೊಟ್ಟು ಬೇರೆ ಕುದುರೆಯನ್ನು ತಂದು ನಿಲ್ಲಿಸ್ತಿದ್ರು, ಪ್ರಬಲ ಅಲ್ಲದ ಕುದುರೆಗಳನ್ನು. ಅವಾಗ ಆ ಸೈನ್ಯದಲ್ಲಿ ಅಶ್ವಪಡೆಯಲ್ಲಿ ಆತನ ಪ್ರಬಲವಾದ ಕುದುರೆಗಳು ಏನಾಯ್ತು ಕಡಿಮೆ ಆಗ್ತಾ ಬರ್ತಿರ್ತವೆ. ಇದನ್ನು ವಿಚಾರಿಸಿದ ಅಲ್ಲಾವುದ್ದೀನ್ ಖಿಲ್ಜಿಯು ನಮ್ಮ ಕುದುರೆ ಎಲ್ಲೇ ಹೋದರೂ ಕೂಡ ಅದು ನಮ್ಮದೇ ಅನ್ನೋದು ಗೊತ್ತಾಗಬೇಕು ಅಂತೇಳಿ ಆತ ಕುದುರೆಗಳ ಮೇಲೆ ಒಂದು ಹಚ್ಚೆ ಹಾಕಲು ಪ್ರಾರಂಭಿಸಿದ. ಬರೆ ಕೊಡಲು ಪ್ರಾರಂಭ ಮಾಡ್ತಾನೆ. ಸಿಕ್ಕ ಒಳಗೆ ಸ್ಟಾರ್ಟ್ ಮಾಡಿದ. ಅದಕ್ಕೆ ಕುದುರೆ ಮೇಲೆ ಹಚ್ಚೆ ಹಾಕುವ ಪದ್ಧತಿಯನ್ನ ಧಾಗ್ ಪದ್ಧತಿ ಅಂತ ಕರೀತಾರೆ. ಏನು ಕರೀತಾರ? ಧಾಗ್ ಪದ್ಧತಿ. ಬಹಳ ಇಂಪಾರ್ಟೆಂಟ್ ಇದು. ಅಲ್ಲಾವುದ್ದೀನ್ ಖಿಲ್ಜಿ ಜಾರಿ ತಂದ ಪ್ರಮುಖ ಸುಧಾರಣೆ ಇದೊಂದು ಕೂಡ. ಧಾಗ್ ಪದ್ಧತಿಯನ್ನು ಜಾರಿ ತರ್ತಾನೆ. ಇದು ಗೊತ್ತಿರಬೇಕು. ಧಾಗ್ ಪದ್ಧತಿ ಅಂದ್ರ ಕುದುರೆಗಳ ಮೇಲೆ ಹಚ್ಚೆ ಹಾಕುವುದು, ಬರೆ ಕೊಡುವುದು. ಕುದುರೆಗಳ ಮೇಲೆ ಹಚ್ಚೆ ಹಾಕುವ ಪದ್ಧತಿಯನ್ನ ಏನು ಕರೆದ್ರು? ಧಾಗ್ ಪದ್ಧತಿ ಅಂತ ಕರೀತಾರೆ. ಕುದುರೆಗಳ ಮೇಲೆ ಹಚ್ಚೆ ಹಾಕುವ ಪದ್ಧತಿಯನ್ನ ಧಾಗ್ ಪದ್ಧತಿ ಅಂತ ಕರೀತಾರೆ. ಅಂದ್ರೆ ಕುದುರೆ ಎಲ್ಲೇ ಹೋದ್ರೂ ಕೂಡ ಅದು ಕುದುರೆ ನಮ್ಮದೇ ಅಂತ ಗೊತ್ತಾಗೋ ಸಲುವಾಗಿ ಒಂದು ಪದ ಜಾರಿ ತರ್ತಾನೆ. ಇನ್ನೊಂದು, ಈಗ ಯುದ್ಧ ನಡೆದಿರಬೇಕಾದ್ರೆ ಸೈನ್ಯ ಯುದ್ಧ ಮಾಡ್ತಿರ್ತದೆ. ಅವಾಗ ಯುದ್ಧದ ಸಮಯದಲ್ಲಿ ಸೈನಿಕರ ಸಂಖ್ಯೆ ಕಡಿಮೆ ಇರ್ತಿತ್ತು. ಸೈನಿಕರು ಯುದ್ಧಕ್ಕೆ ಹೋಗ್ತಾರೆ ಅಂತೇಳಿ ಎಲ್ಲೋ ಹೋಗ್ತಿರಿದ್ರು. ಆ ಒಂದು ಕಾರಣಕ್ಕಾಗಿ ಎಲ್ಲ ಸೈನಿಕರು ಯುದ್ಧದಲ್ಲಿ ಭಾಗಿಯಾಗಲೇಬೇಕು ಅಂತೇಳಿ, ಒಬ್ಬರು ಮಿಸ್ ಆಗಂಗಿಲ್ಲ ಅಂತೇಳಿ ಆತನು ಏನು ಪ್ರಾರಂಭಿಸಿದಂದ್ರ ಯುದ್ಧ ಭೂಮಿಯಲ್ಲಿನೇ ಯುದ್ಧದ ಸಮಯದಲ್ಲಿನೇ ಸೈನಿಕರ ಹಾಜರಾತಿ ತಗೊಳ್ಳಲು ಪ್ರಾರಂಭಿಸಿದ. ಹಾಜರಾಗಲು ಪ್ರಾರಂಭ ಮಾಡ್ತಾನೆ. ಸೈನಿಕರು ಮಿಸ್ ಆಗಬಾರ್ದು ಅಂತೇಳಿ ಎಲ್ಲ ಸೈನಿಕರು ಯುದ್ಧವನ್ನು ಹೋರಾಡಲೇಬೇಕು ಅಂತೇಳಿ ಆ ಸೈನಿಕರ ಒಂದು ಯುದ್ಧದ ಸಮಯದಾಗ ಹಾಜರಾತಿ ದಾಖಲಿಸುವ ಪದ್ಧತಿ ಆರಂಭ ಮಾಡ್ತಾನೆ. ಆ ಪದ್ಧತಿಗೆ ಹುಲಿಯಾ ಪದ್ಧತಿ, ಚಹರಾ ಪದ್ಧತಿ ಅಂತ ಕರೀತಾರೆ. ಚಹರಾ ಪದ್ಧತಿ ಅಥವಾ ಹುಲಿಯಾ ಪದ್ಧತಿ ಅಂತಂದ್ರ ಯುದ್ಧದ ಸಮಯದಲ್ಲಿ ಸೈನಿಕರ ಹಾಜರಾತಿ ದಾಖಲಿಸುವುದು. ಅದು ಗೊತ್ತಿರಬೇಕು. ಧಾಗ್ ಅಂದ್ರೆ ಏನು? ಕುದುರೆ ಮೇಲೆ ಬರೆ ಕೊಡೋದಕ್ಕೆ ಧಾಗ್ ಪದ್ಧತಿ ಕರೀತಾರ. ಹಂಗ ಹುಲಿಯಾ ಪದ್ಧತಿ ಅಥವಾ ಚಹರಾ ಪದ್ಧತಿ ಅಂತ ಬರ್ತದೆ. ಹುಲಿಯಾ ಅಥವಾ ಚಹರಾ ಅಂತ ಕರೀತಾರೆ ಇಂಗ್ಲಿಷಿನಾಗ. ಚಹರಾ ಪದ್ಧತಿ ಅಂತೇಳಿ. ಹಿಂಗಂದ್ರೆ ಯುದ್ಧದ ಸಮಯದಲ್ಲಿ ಸೈನಿಕರ ಹಾಜರಾತಿ ದಾಖಲಿಸುವುದು. ಹಾಜರಾತಿ ದಾಖಲಿಸುವ ಪದ್ಧತಿಯನ್ನ ಹುಲಿಯಾ ಪದ್ಧತಿ ಅಥವಾ ಚಹರಾ ಪದ್ಧತಿ ಅಂತ ಕರೀತಾರೆ. ಇವೆರಡು ಬಹಳ ಇಂಪಾರ್ಟೆಂಟ್ ಇವು, ಧಾಗ್ ಮತ್ತು ಹುಲಿಯಾ. ಧಾಗ್ ಅಂತಂದ್ರೆ ಏನು? ಯುದ್ಧ ಕುದುರೆ ಮೇಲೆ ಬರೆ ಕೊಡುವುದು. ಇನ್ನು ಹುಲಿಯಾ ಅಂತಂದ್ರ ಯುದ್ಧದ ಸಮಯದಲ್ಲಿ ಸೈನಿಕರ ಹಾಜರಾತಿ ದಾಖಲಿಸುವುದನ್ನ ಹುಲಿಯಾ ಪದ್ಧತಿ ಅಂತೇಳಿ ಕರೀತಾರೆ. ಇದು ಒಂದು ಇವನ ಆಡಳಿತ ಸುಧಾರಣೆಗಳು. ಇನ್ನಷ್ಟ ಇದಾದ ನಂತರ ಈತನು ಆಡಳಿತ ಸುಧಾರಣೆಯಲ್ಲಿ ಏನು ಮಾಡಿದ ಅಂತಂದ್ರೆ ಮಾರುಕಟ್ಟೆ ಸುಧಾರಣೆ ಅಂತ ಮಾಡ್ತಾನೆ. ಎಂತ ಸುಧಾರಣೆ? ಮಾರುಕಟ್ಟೆ ಸುಧಾರಣೆ ಅಂತೇಳಿ. ಈತನ ಆಡಳಿತ ಸುಧಾರಣೆಗಳಲ್ಲಿ ಇನ್ನೊಂದು ಪ್ರಮುಖವಾಗಿ ಬರ್ತದ ಮಾರುಕಟ್ಟೆ ಸುಧಾರಣೆ ಅಂತ ಮಾಡ್ತಾನೆ. ಮಾರುಕಟ್ಟೆ ಸುಧಾರಣೆ. ಮಾರುಕಟ್ಟೆ ಸುಧಾರಣೆ ಮಾಡಿದ ಏಕೈಕ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಆ ಒಂದು ಕ್ವಶನ್ ಅಲ್ಲಿ
ಮಾರುಕಟ್ಟೆ ಸುಧಾರಣೆ ಅಂತಿತ್ತಂದ್ರ ನೀವು ಯಾವುದೇ ವಿಚಾರ ಮಾಡದೆ ಯಾರ ಆಪ್ಷನನ್ನು ಹಾಕ್ರಿ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತಲೇ ಹಾಕ್ರಿ. ಮಾರುಕಟ್ಟೆ ಸುಧಾರಣೆ ಅಂತಿತ್ತಂದ್ರೆ ಯಾರೂ ಮಾಡಿಲ್ಲ, ಅವನೊಬ್ಬನೇ ಮಾಡಿದ್ದಾರೆ. ಈ ಮಾರುಕಟ್ಟೆ ಸುಧಾರಣೆ ಮಾಡಬೇಕು, ಎಲ್ಲ ಸೈನಿಕರಿಗೆ ಬಡವರಿಗೆ ಬಗ್ಗರಿಗೆ ಹೆಲ್ಪ್ ಆಗಬೇಕು, ಸಹಾಯ ಆಗಬೇಕು ಅಂತೇಳಿ ಒಂದು ಮಾರುಕಟ್ಟೆ ಸುಧಾರಣೆ ಮಾಡ್ತಾನ. ಮಾರುಕಟ್ಟೆ ಸುಧಾರಣೆ ಮಾಡೋದಕ್ಕಾಗಿಯೇ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡಿದ. ಆ ಇಲಾಖೆ ಯಾವುದಂದ್ರ ದಿವಾನ್ ಎ ರಿಯಾಸತ್ ಅಂತೇಳಿ. ದಿವಾನ್ ಎ ರಿಯಾಸತ್. ದಿವಾನ್ ಎ ರಿಯಾಸತ್ ಅಂತೇಳಿ ಒಂದು ಮಾರುಕಟ್ಟೆ ಇಲಾಖೆಯನ್ನು ಸ್ಥಾಪನೆ ಮಾಡಿದ. ನಾನು ಗುಲಾಮರ್ ಇಲಾಖೆ ಅಂತ ಹೇಳಿದೆ, ದಿವಾನ್ ಇ ಬರೀದ್ ಎ ಮುಮಾಲಿಕ್ ಅಂತೇಳಿ, ಹಂಗ ದಿವಾನ್ ಎ ರಿಯಾಸತ್ ಎಂಬ ಮಾರುಕಟ್ಟೆ ಇಲಾಖೆ ಸ್ಥಾಪನೆ ಮಾಡಿದ. ಈ ಇಲಾಖೆ ಒಬ್ಬ ಅಧಿಕಾರಿ ನೇಮಕ ಮಾಡ್ತಾನೆ, ಸಹನ್ ಐ ಮಂಡಿ ಅಂತೇಳಿ. ಸಹನ್ ಐ ಮಂಡಿ. ಸಹನ್ ಐ ಮಂಡಿ ಎಂಬ ಮಾರುಕಟ್ಟೆ ಅಧಿಕಾರಿ. ಇಲಾಖೆ ಅಂತ ಬಂದಾಗ ದಿವಾನ್ ಎ ರಿಯಾಸತ್ ಎಂಬ ಇಲಾಖೆ. ಇನ್ನು ಅಧಿಕಾರಿ ಅಂದರೆ, ಮಾರುಕಟ್ಟೆ ಅಧಿಕಾರಿ ಅಂದರೆ ಸಹನ್ ಐ ಮಂಡಿ ಎಂಬ ಮಾರುಕಟ್ಟೆ ಅಧಿಕಾರಿ ನೇಮಕ ಮಾಡ್ತಾನೆ. ಈ ಇಲಾಖೆ ಸ್ಥಾಪನೆ ಮಾಡಿ ಈ ಇಲಾಖೆಯಲ್ಲಿ ಏನೇನು ಸುಧಾರಣೆ ಮಾಡಿದ ಅಂತಂದ್ರೆ ಮಾರುಕಟ್ಟೆ ದರಗಳನ್ನು ನಿಗದಿಪಡಿಸಿದ. ದರಗಳ ನಿಗದಿಪಡಿಸ್ತಾನೆ ಅಂದ್ರೆ ರೇಟ್ ಫಿಕ್ಸ್ ಮಾಡ್ತಾನೆ. ಮಾರುಕಟ್ಟೆ ದರಗಳನ್ನು ನಿಗದಿಪಡಿಸಿದ ಅಂದರೆ ಒಂದು ವಸ್ತುವಿಗೆ ಒಂದೇ ಬೆಲೆ, ಎಲ್ಲೇ ಹೋದರೂ ಕೂಡ ಆ ವಸ್ತುವಿಗೆ ಅದೇ ಬೆಲೆ ಇರಬೇಕು ಅಂತೇಳಿ ಮಾರುಕಟ್ಟೆ ದರಗಳು ನಿಗದಿಪಡಿಸ್ತಾನೆ. ಇದು ಒಂದು ಸುಧಾರಣೆ. ಇನ್ನೊಂದು, ಸೈನಿಕರಿಗೆ ಅಥವಾ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ದವಸ ಧಾನ್ಯ ಸಿಗಬೇಕು ಅಂತೇಳಿ ಪಡಿತರ ಚೀಟಿ ವ್ಯವಸ್ಥೆ ಜಾರಿಗೆ ತಂದ. ಇದು ಇಂಪಾರ್ಟೆಂಟು. ಪಡಿತರ ಚೀಟಿ ವ್ಯವಸ್ಥೆಯನ್ನು ಜಾರಿ ತರ್ತಾನೆ. ನಾವು ರೇಷನ್ ಕಾರ್ಡ್ ಅಂತ ಕರಿತೀವಿ, ಅವಾಗ ಪಡಿತರ ಚೀಟಿ ವ್ಯವಸ್ಥೆ ಜಾರಿ ತಂದವರು ಯಾರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಅಂದ್ರೆ ಬಡವರಿಗೆ ಸೈನಿಕರಿಗೆ ಸಹಾಯ ಆಗಬೇಕು ಅಂತೇಳಿ ಪಡಿತರ ಚೀಟಿ ವ್ಯವಸ್ಥೆ ಜಾರಿ ತರ್ತಾನೆ. ಹಿಂಗೆ ದರ ನಿಗದಿಪಡಿಸೋದ್ರೊಂದಿಗೆ ಒಂದಿಷ್ಟು ಮಾರುಕಟ್ಟೆ ಸುಧಾರಣೆ ಮಾಡಿದವನು ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಮಾರುಕಟ್ಟೆ ಇಲಾಖೆ ಯಾವುದು? ದಿವಾನ್ ಎ ರಿಯಾಸತ್ ಅಂತೇಳಿ. ಇನ್ನು ಅಧಿಕಾರಿ ಯಾರು? ಸಹನ್ ಐ ಮಂಡಿ ಅಂತೇಳಿ. ಈ ಇಲಾಖೆಯೊಂದಿಗೆ ದರಗಳ ನಿಗದಿ ಮಾಡಿದ ಪಡಿತರ ಚೀಟಿ ವ್ಯವಸ್ಥೆ ಜಾರಿ ತಂದಿರುವ ಸುಲ್ತಾನ್ ಯಾರು ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ. ಇದು ಒಂದು. ಇನ್ನೊಂದು ಏನು ಸುಧಾರಣೆ ಏನಂತಂದ್ರ ಭೂಮಿಯನ್ನ ಸರ್ವೆ ಮಾಡಿದ ಮೊಟ್ಟ ಮೊದಲ ಸುಲ್ತಾನನೇ ಅಲ್ಲಾವುದ್ದೀನ್ ಖಿಲ್ಜಿ. ಭೂಮಾಪನ ಕೈಗೊಂಡ ಮೊದಲ ಸುಲ್ತಾನ ಯಾರಂದ್ರ ಅಲ್ಲಾವುದ್ದೀನ್ ಖಿಲ್ಜಿ. ಇದು ಕೂಡ ಗೊತ್ತಿರಲಿ. ಭೂಮಿಯನ್ನ ಸರ್ವೆ ಮಾಡಿದ ಅಥವಾ ಭೂಮಾಪನ ಮಾಡಿದ ಮೊದಲ ಸುಲ್ತಾನನೇ ಈತನು. ಇಲ್ಲಿವರೆಗೆ ಭೂಮಿಯ ಅಳತೆ ಯಾರೂ ಮಾಡಿರಲಿಲ್ಲ. ಭೂ ಸರ್ವೆ ಮಾಡಿದ ಮೊದಲ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಈ ಭೂಮಿಯನ್ನು ಸರ್ವೆ ಮಾಡಿ ಅಲ್ಲೇನು ಅಂಕಿಅಂಶ ಇರ್ತಾವೋ ಆ ಅಂಕಿಅಂಶನ ದಾಖಲೆ ಮಾಡಬೇಕಂತೇಳಿ ಒಂದು ಪುಸ್ತಕ ರೆಡಿ ಮಾಡ್ತಾನೆ. ಅದನ್ನು ಮಸಹತ್ ಎಂದು ಕರೆಯಲಾಯಿತು. ಮಸಹತ್ ಅಂತ ಕರೀತಾರೆ. ಮಸಹತ್ ಅಂತಂದ್ರೆ ಭೂ ದಾಖಲಾತಿ ಪುಸ್ತಕ. ಮಸಹತ್ ಅಂದರೆ ಭೂ ದಾಖಲಾತಿ ಪುಸ್ತಕವನ್ನು ಮಸಹತ್ ಅಂತ ಕರೀತಾರೆ. ಅಂದ್ರೆ ಈ ಸರ್ವೆ ಮಾಡಿದ ಎಲ್ಲ ಅಂಕಿಅಂಶಗಳನ್ನು ಎಲ್ಲಿ ದಾಖಲಿಸಬೇಕು? ಒಂದು ಪುಸ್ತಕದಲ್ಲಿ ದಾಖಲೆ ಮಾಡಬೇಕು ಅಂತೇಳಿ ಅದೊಂದು ಪುಸ್ತಕ ರೆಡಿ ಮಾಡ್ತಾನೆ. ಅದಕ್ಕೆ ಮಸಹತ್ ಅಂತ ಕರೀತಾರೆ. ಭೂ ಮಾಪನ ಕೈಗೊಂಡ ಮೊದಲ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಆ ಸರ್ವೆಯಲ್ಲಿ ಕೈಗೊಂಡ ಅಂಕಿಅಂಶಗಳನ್ನು ದಾಖಲಿಸುವ ಪುಸ್ತಕವನ್ನು ಮಸಹತ್ ಅಂತ ಕರೀತಾರೆ. ಇದು ಒಂದು ಆತನ ಸುಧಾರಣೆ. ಈತನ ಆಡಳಿತ ಮಾಡುವಾಗ ಇನ್ನೊಂದೇನು ಸುಧಾರಣೆ ಅಂತಂದರೆ ಒಂದು ಕುತುಬ್ ಮಿನಾರ್ ಅಂತ ಬರ್ತದೆ. ನಾನು ಹೇಳಿದ್ದೇನೆ, ಕುತುಬ್ ಮಿನಾರ್ ನಿರ್ಮಾಣ ಕಾರ್ಯ ಆರಂಭಿಸಿದವರು ಕುತುಬುದ್ದೀನ್ ಐಬಕನು, ಅದನ್ನು ಮುಕ್ತಾಯಗೊಳಿಸಿದವನು ಇಲ್ತುಮಿಶ್ ಅಂತೇಳಿ. ಐಬಕನು ಆರಂಭಿಸಿದ, ಇಲ್ತುಮಿಶ್ ಮುಕ್ತಾಯಗೊಳಿಸಿರ್ತಾನೆ. ಆವಾಗ ಈ ಒಂದು ಕುತುಬ್ ಮಿನಾರ್ ಅದಲ್ಲ, ಆ ಕುತುಬ್ ಮಿನಾರಕ್ಕೆ ಹೋಗುವ ದಾರಿಯಲ್ಲಿ ಒಂದು ದರ್ವಾಜವನ್ನು ನಿರ್ಮಾಣ ಮಾಡ್ತಾನೆ. ದರ್ವಾಜ ಅಂದರೆ ಬಾಗಿಲು. ಕುತುಬ್ ಮಿನಾರ್ಗೆ ಹೋಗುವ ದಾರಿಯಲ್ಲಿ ಒಂದು ದರ್ವಾಜ ನಿರ್ಮಾಣ ಮಾಡ್ತಾನೆ. ಆ ದರ್ವಾಜಕ್ಕೆ ಏನಿಸ್ತಿಟ್ರು ಅಂದ್ರೆ ಅಲೈ ದರ್ವಾಜ ಅಂತೇಳಿ. ಯಾವ ದರ್ವಾಜ? ಅಲೈ ದರ್ವಾಜ ಅಂತೇಳಿ ದೆಹಲಿಯಲ್ಲಿ ನಿರ್ಮಾಣ ಮಾಡಿದ. ಅಲೈ ದರ್ವಾಜ ಕುತುಬ್ ಮಿನಾರಕ್ಕೆ ಹೋಗುವ ದಾರಿಯನ್ನು ಸೂಚಿಸ್ತದ. ಅಲೈ ದರ್ವಾಜ ಅಂತೇಳಿ ಇದು ಗೊತ್ತಿರಬೇಕಿದು. ಎಲ್ಲಿದು? ದೆಹಲಿಯಲ್ಲಿ. ಯಾವುದಕ್ಕೆ ಹೋಗುವ ದಾರಿಯಲ್ಲಿದು? ಕುತುಬ್ ಮಿನಾರಕ್ಕೆ ಹೋಗುವ ದಾರಿಯಲ್ಲಿ ಒಂದು ದರ್ವಾಜ ನಿರ್ಮಾಣ ಮಾಡ್ತಾನೆ. ಅದನ್ನು ಅಲೈ ದರ್ವಾಜ ಅಂತ ಕರೀತಾರೆ. ಅಲೈ ದರ್ವಾಜ ಅಂತ ಕರೆದ್ರು. ಇದು ಒಂದು. ಇನ್ನೊಂದು, ದೆಹಲಿಯಲ್ಲಿ ಒಂದು ನಗರವನ್ನು ನಿರ್ಮಾಣ ಮಾಡಿದ, ಸಿರಿಕೋಟೆ ನಗರ ಅಂತೇಳಿ. ಯಾವ ನಗರ? ಸಿರಿಕೋಟೆ ನಗರ. ದೆಹಲಿಯಲ್ಲಿ ಒಂದು
ನಗರ ನಿರ್ಮಾಣ ಮಾಡ್ತಾನ. ಸಿರಿಕೋಟೆ ನಗರ ಅಂತೇಳಿ ಒಂದು ನಗರ ನಿರ್ಮಾಣ ಮಾಡ್ತಾನೆ. ಒಂದು ಅಲೈ ದರ್ವಾಜ ಕಟ್ಟಿದ್ದ. ಯಾವುದರಲ್ಲಿ? ಅದರಲ್ಲಿ ಅಲೈ ದರ್ವಾಜ ಅದು ಕುತುಬ್ ಮಿನಾರಕ್ಕೆ ಹೋಗುವ ದಾರಿಯಲ್ಲಿ ಒಂದು ದರ್ವಾಜ ಬಾಗಲು. ಅಲ್ಲಿ ಅಕ್ಬರ್ ಒಂದು ಬುಲಂದ ದರ್ವಾಜ ನಿರ್ಮಾಣ ಮಾಡ್ತಾನೆ. ಭಾರತದಲ್ಲಿ ಏನು ದರ್ವಾಜಗಳಿದಾವೋ ಅದ್ರ ಅತಿ ದೊಡ್ಡ ದರ್ವಾಜ ಬುಲಂದ್ ದರ್ವಾಜ ಅಂತೇಳಿ ಹಿಂಗಿತನು ಅಲೈ ದರ್ವಾಜ ಅಂತ ನಿರ್ಮಾಣ ಮಾಡ್ತಾನೆ. ಏನದು? ಸಿರಿಕೋಟೆ ನಗರ ಅಂತ ನಿರ್ಮಾಣ ಮಾಡಿದ. ಇದು ಒಂದು. ಇನ್ನು ನೆಕ್ಸ್ಟ್ ಈತನು ಆಡಳಿತ ಮಾಡುವಾಗ ದೆಹಲಿಯಲ್ಲಿ ಇನ್ನೊಂದು ದೊಡ್ಡ ಕಟ್ಟಡ ಕಟ್ತಾನೆ. ಆ ಕಟ್ಟಡವು 1000 ಕಂಬಗಳನ್ನು ಹೊಂದಿತ್ತು. ಎಷ್ಟು ಕಂಬಗಳು? 1000 ಕಂಬಗಳನ್ನು ಹೊಂದಿರುವ ಒಂದು ಕಟ್ಟಡವನ್ನು ಕಟ್ಟಿದ. ಆ ಕಟ್ಟಡಕ್ಕೆ ಹಜಾರ್ ಸುತಾನ್ ಕಟ್ಟಡ ಅಂತ ಕರೀತಾರೆ. ಎಂಥ ಕಟ್ಟಡ? ಹಜಾರ್ ಸುತಾನ್ ಕಟ್ಟಡ. 1000 ಕಂಬಗಳ ಹೊಂದಿರುವ ಒಂದು ಕಟ್ಟಡವನ್ನು ಕಟ್ತಾನೆ ದೆಹಲಿಯಲ್ಲಿ. ಅದಕ್ಕೆ ಹಜಾರ್ ಸುತಾನ್ ಕಟ್ಟಡ ಅಂತ ಕರೀತಾರೆ. ಹಜಾರ್ ಸುತಾನ್ ಕಟ್ಟಡ, ಹಜಾರ್ ಸುತಾನ್ ಕಟ್ಟಡ ಅಂತೇಳಿ ಕಟ್ಟಿದ. ಈ ಕಟ್ಟಡವು ಎಷ್ಟು ಕಂಬ ಹೊಂದುತ್ತಿದ್ದು? 1000 ಕಂಬಗಳನ್ನು ಹೊಂದಿರುವ ಒಂದು ಕಟ್ಟಡ. ಇದು ಹಜಾರ್ ಸುತಾನ್ ಕಟ್ಟಡ ಅಂತೇಳಿ. 1000 ಕಂಬಗಳನ್ನು ಹೊಂದಿರುವ ಕಟ್ಟಡವನ್ನು ನಿರ್ಮಾಣ ಮಾಡಿದ ಹಜಾರ್ ಸುತಾನ್ ಕಟ್ಟಡ ಅಂತೇಳಿ ಕರೀತಾರೆ. ಹಿಂಗ ಒಂದು 2-3 ಕಟ್ಟಡವನ್ನು ಕಟ್ತಾನೆ. ಹಿಂಗೆ ಅನೇಕ ಆಡಳಿತ ಸುಧಾರಣೆಗಳನ್ನು ಮಾಡಿ ಆಡಳಿತ ಮಾಡ್ತಿದ್ದ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಆಡಳಿತ ಮಾಡ್ತಿರ್ಬೇಕಾದ್ರೆ ಈತನೊಬ್ಬ ಸೇನಾಪತಿ ಇದ್ದ ಅಂತ ಹೇಳಿದನು, ಮಲಿಕ್ ಕಾಫರ್ ಅಂತ. ಅವನು ಗುಲಾಮ್ ಅವನು. ಆವಾಗ ಆ ಒಂದು ಮಲಿಕ್ ಕಾಫರನು ಕೊನೆ ದಿನಗಳಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಊಟದಲ್ಲಿ ವಿಷ ಹಾಕಿ ಹತ್ಯೆ ಮಾಡ್ತಾರಂತೆ. ಹತ್ಯೆ ಮಾಡಿ ಆ ಅಲ್ಲಾವುದ್ದೀನ್ ಖಿಲ್ಜಿಗೆ 1-2-3 ಮಕ್ಕಳು ಇರ್ತಾರೆ. ಒಬ್ಬ ಕಿಜರ್ ಖಾನ್, ಒಬ್ಬ ಜಾಫರ್ ಖಾನ್, ಒಬ್ಬ ಮುಬಾರಕ್ ಅಂತೇಳಿ. ಹಂಗೆ ಆ ಒಂದು ಮಲಿಕ್ ಕಾಫರನು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಹತ್ಯೆ ಮಾಡಿ ಹೆಂಗೆ ಹತ್ಯೆ ಮಾಡಿದ? ಊಟದಲ್ಲಿ ವಿಷ ಹಾಕಿ ಹತ್ಯೆ ಮಾಡ್ತಾನೆ. ಹತ್ಯೆ ಮಾಡಿ ಆ ಮುಬಾರಕ್ನ ಏನು ಮಾಡ್ತಾರಂತ ಬಂಧಿಸ್ತಾನಂತೆ. ಬಂಧಿಸಿ ಆ ಮಲಿಕ್ ಕಾಫರ್ ಏನು ಮಾಡಿದ್ರ? ತಾನು ಸಿಂಹಾಸನವನ್ನೇರಿ ಆಳ್ವಿಕೆ ಆರಂಭಿಸಿದ. ಆದರೆ ಜಾಸ್ತಿ ದಿನ ಆಳ್ವಿಕೆ ಮಾಡೋಕ್ಕೆ ಆಗಲಿಲ್ಲ. 37 ದಿನಗಳ ಕಾಲ ಆಳ್ವಿಕೆ ಮಾಡ್ತಾನಂತೆ ಮಲಿಕ್ ಕಾಫರ್. 37 ದಿನ ಆಳ್ವಿಕೆ ಮಾಡಿದ್ರಾಗ ಏನು ಬಂಧನದಲ್ಲಿದ್ದ ಮುಬಾರಕ್ ಶಾನು, ಬಂಧನದಲ್ಲಿದ್ದ ಆ ಮುಬಾರಕ್ ಶಾ ಏನು ಮಾಡ್ತಾನಂತಂದ್ರ ಅಲ್ಲಿಂದ ಬಿಡಿಸ್ಕೊಂಡು ಬಂದು ಹೆಂಗೋ ತಪ್ಪಿಸ್ಕೊಂಡು ಬಂದು ಯಾರ ಮೇಲೆ ದಾಳಿ ಮಾಡಿದ? ಮಲಿಕ್ ಕಾಫರ್ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಆತನನ್ನು ಸೋಲಿಸಿ ಹತ್ಯೆ ಮಾಡಿ ಅಲ್ಲಿ ತಾನು ಸಿಂಹಾಸನ ಏರಿದ ಮುಬಾರಕ್ ಶಾ ಅಂತೇಳಿ. ಹಾಗಾದರೆ ಅಲ್ಲಾವುದ್ದೀನ್ ಖಿಲ್ಜಿ ನಂತರ ಅಲ್ಲಿ ಆಳ್ವಿಕೆ ಬಂದವರು ಯಾರು ಅಂದ್ರ ಮುಬಾರಕ್ ಶಾ ಅಂತ ಬರ್ತಾನೆ. ಯಾರು? ಮುಬಾರಕ್ ಶಾ ಅಂತೇಳಿ. ಈ ಮುಬಾರಕ್ ಶಾ ಆಳ್ವಿಕೆ ಆರಂಭಿಸಿದ. ಈ ಮುಬಾರಕ್ ಶಾ ಆಳ್ವಿಕೆ ಬರಬೇಕಾದ್ರೆ ಮಲಿಕ್ ಕಾಫರ್ ಕೊಂದು ಬರ್ತಾನೆ ಅಂತ ಹೇಳಿದೆ ನಾನು. ಆ ಮಲಿಕ್ ಕಾಫರ್ ಯಾರು ಹತ್ಯೆ ಮಾಡಿ ಬಂದ? ಅಲ್ಲಾವುದ್ದೀನ್ ಖಿಲ್ಜಿ. ಇದು ಹಿಂಗ ಅಲ್ಲಾವುದ್ದೀನ್ ಖಿಲ್ಜಿ ಏನದಾನೋ ಆ ದಂಡಯಾತ್ರೆಗಳು ಕೂಡ ಅಷ್ಟೇ ಇಂಪಾರ್ಟೆಂಟು. ಆದರೂ ಆ ಒಂದು 10-12 ಅವನ ಆಡಳಿತ ಸುಧಾರಣೆಗಳು ಹೇಳಿದ್ದೀನಿ ನಾನು. ಆ ಸುಧಾರಣೆಗಳು ಕೂಡ ಬಹಳ ಎಕ್ಸಾಮ್ದಲ್ಲಿ ಕೇಳ್ತಿರ್ತಾರೆ. ಅತಿ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದ ಮನೆತನ ಆದರೂ ಕೂಡ ಅತ್ಯಂತ ಪ್ರಸಿದ್ಧವಾಗಿ ಮನೆತನ ಯಾವುದು ಆಳ್ವಿಕೆ ಮಾಡಿದ? ಈ ಒಂದು ಖಿಲ್ಜಿ ಮನೆತನ ಆಳ್ವಿಕೆ ಮಾಡಿದ. ಆ ದಂಡಯಾತ್ರೆಗಳು ಉತ್ತರ ಭಾರತ 4 ದಂಡಯಾತ್ರೆ ಬರ್ತಾವೆ. ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಯಾವುವು? ಇದು ಗುಜರಾತ್ ದಾಳಿ, ರಣತಂಬೂರ್ ದಾಳಿ, ಮೇವಾड़ ದಾಳಿ, ಮಾಳವ ದಾಳಿ. ದಕ್ಷಿಣ ಭಾರತದಲ್ಲಿ ದೇವಗಿರಿ ದಾಳಿ, ವಾರಂಗಲ್ ದಾಳಿ, ದ್ವಾರ ಸಮುದ್ರ ದಾಳಿ, ನೆಕ್ಸ್ಟ್ ಮಧುರೈ ದಾಳಿ ಅಂತೇಳಿ. ಇವನ ಆಡಳಿತ ಸುಧಾರಣೆಗಳು ಅಷ್ಟೇ ಇಂಪಾರ್ಟೆಂಟು. ನಾನು ಹೇಳಿದ್ದೀನಿ ಮಾಳ್ಕಡ್ ಸುಧಾರಣೆ ಮಾಡಿದ ಮೊದಲ ಸುಲ್ತಾನ್ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ ಅಂತೇಳಿ. ಇವನ ಆಡಳಿತ ಸುಧಾರಣೆಗಳು ನೋಡಿ, ಇನ್ನೊಮ್ಮೆ ಹೇಳ್ತೀನಿ ನಾನಿಲ್ಲಿ. ಇವನ ಆಡಳಿತ ಸುಧಾರಣೆ ಏನೇನು ಮಾಡಿದ ಅಂತಂದ್ರೆ, ಒಂದು ಮದ್ಯಪಾನ ನಿಷೇಧ ಮಾಡಿದ ಮೊದಲ ಸುಲ್ತಾನ್ ಯಾರಾಗಿರ್ತಾರೆ ಇಲ್ಲಿ? ಅಲ್ಲಾವುದ್ದೀನ್ ಖಿಲ್ಜಿ. ಧೂಮಪಾನ ನಿಷೇಧ ಮಾಡಿದ. ಜೂಜಾಟವನ್ನು ನಿಷೇಧ ಮಾಡ್ತಾನೆ. ಇನ್ನೊಂದು ಹಿಂದೂ ಶ್ರೀಮಂತರ ಕೂಟವನ್ನು ನಿಷೇಧ ಮಾಡಿದ. ಏನು ಹಿಂದೂ ಶ್ರೀಮಂತರು ಪಾರ್ಟಿ ಮಾಡ್ತಿದ್ರೋ, ಈತನ ವಿರುದ್ಧ ಏನು ಪ್ಲ್ಯಾನ್ ಮಾಡ್ತಿದ್ರೋ ಅದನ್ನ ಏನು ಮಾಡ್ತಾನೆ? ನಿಷೇಧ ಮಾಡ್ತಾನೆ. ಇನ್ನೊಂದು ಆ ನಿಷೇಧ ಮಾಡಿದ್ರೂ ಕೂಡ ಅವ್ನಿಗೆ ಗೊತ್ತಿಲ್ಲದಂತೆ ಅವರು ಸಭೆ ಸಮಾರಂಭ ಸೇರ್ತಿದ್ರು, ಪಾರ್ಟಿ ಮಾಡ್ತಿರ್ತಾರಲ್ಲ, ಅದನ್ನು ಗೊತ್ತಿಲ್ಲದ ತನಿಖೆ ಮಾಡಬೇಕಂತೇಳಿ ಒಂದು ವ್ಯವಸ್ಥೆಯನ್ನು ಜಾರಿ ತಂದ. ಅದು ಯಾವ ವ್ಯವಸ್ಥೆ? ಅದು ಗೂಢಾಚಾರ ವ್ಯವಸ್ಥೆ ಅಂತೇಳಿ. ಗೂಢಾಚಾರ ವ್ಯವಸ್ಥೆ ಅಂದ್ರೆ ಗುಪ್ತವಾಗಿ ತನಿಖೆ ಮಾಡಬೇಕಂತೇಳಿ ಆ ಗೂಢಾಚಾರ ವ್ಯವಸ್ಥೆ ಜಾರಿ ತರಬೇಕಂತಾನೆ ಒಂದು ಇಲಾಖೆ ಸ್ಥಾಪನೆ ಮಾಡಿದ. ಆ ಇಲಾಖೆ ಯಾವುದಂದ್ರ ಬರೀದ್ ಎ ಮುಮಾಲಿಕ್ ಅಂತ ಬರ್ತದೆ. ಬಹಳ ಇಂಪಾರ್ಟೆಂಟ್ ಇದು. ಬರೀದ್ ಎ ಮುಮಾಲಿಕ್. ಸೈನಿಕ ಇಲಾಖೆ ಯಾವ್ದು ಹೇಳಿದೆ ನಾನು? ದಿವಾನ್ ಎ ಅರ್ಜ್, ಗಿಯಾಸುದ್ದೀನ್ ಬಲ್ಬನ್ ಕಾಲದಲ್ಲಿ ಅದು. ಹಂಗ ಗೂಢಾಚಾರ ಇಲಾಖೆ ಬರೀದ್ ಎ ಮುಮಾಲಿಕ್ ಅಂತೇಳಿ ಈ ಇಲಾಖೆಯಿಂದ ಅವ್ರು ಗುಪ್ತವಾಗಿ ಏನು ಮಾಡ್ತಿರ್ತಾರೆ? ತನಿಖೆ ಮಾಡ್ತಿದ್ರು. ಇನ್ನು ಹಿಂದೂಗಳ ಮೇಲೆ ಮೊಟ್ಟ ಮೊದಲ ಬಾರಿಗೆ
ಜಜಿಯಾ ಕಂದಾಯವನ್ನು ಅಥವಾ ಕಂದಾಯವನ್ನು ವಿಧಿಸಿದ ಮೊದಲ ಸುಲ್ತಾನ ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಇದು ರದ್ದುಪಡಿಸಿದವರು ಅಕ್ಬರ್ ರದ್ದುಪಡಿಸ್ತಾನೆ. ಹಿಂದೂಗಳ ಮೇಲೆ ಜಜಿಯಾ ಕಂದಾಯ ವಿಧಿಸಿದವನು ಯಾರು? ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ತಾನೆ. ಇದು ಒಂದು. ಇನ್ನು ಈತನ ವಿಧಿಸಿದ ತೆರಿಗೆಗಳು ಯಾವ ಅಂದ್ರೆ ಒಂದು ಜಜಿಯಾ ಕಂದಾಯ, ಇದು ಹಿಂದೂಗಳ ಮೇಲೆ ತಲೆ ಕಂದಾಯ, ಪ್ರತಿಯೊಬ್ಬರ ತಲೆಯ ಮೇಲೆ ಕೂಡ ತೆರಿಗೆ ಕಟ್ತಿದ್ದ, ಅದನ್ನು ಕಟ್ಟಬೇಕಾಗಿತ್ತು. ಇದು ಒಂದು. ಕಿರಜ್ಗರ ಅಥವಾ ಘರಿ ಅಂತ ಕರೀತಾರೆ, ಇದು ಹಿಂದೂಗಳ ಮೇಲಿನ ಮನೆ ಕಂದಾಯ, ಪ್ರತಿಯೊಬ್ಬರ ಮನೆ ಮೇಲೆ ಕೂಡ ಕಂದಾಯ ವಿಧಿಸ್ತಿದ್ದ, ತಲೆ ಮೇಲೆ ಅಲ್ಲದೆ ಮತ್ತು ಮನೆ ಮೇಲೆ ಕೂಡ ವಿಧಿಸ್ತಿದ್ದ. ಇನ್ನು ಚೆರಿಯ ಅಂದ್ರ ಖಾಲಿ ಭೂಮಿ ಅಥವಾ ಗೋಮಾಳ ಅಂತ ಕರೀತಾರೆ, ಇದು ಗೊತ್ತಿರಬೇಕಿದು. ಗೋಮಾಳ ಅಂತಂದ್ರ ಖಾಲಿ ಭೂಮಿಯ ಮೇಲೆ ತೆರಿಗೆ, ಗೋಮಾಳ ಮೇಲೆ ತೆರಿಗೆಯನ್ನು ವಿಧಿಸ್ತಿದ್ದ. ಇನ್ನು ಮಧ್ಯ ಭಾರತದಲ್ಲಿ ರಕ್ಷಣೆಗಾಗಿ ಪೊಲೀಸ್ ವ್ಯವಸ್ಥೆ ಜಾರಿ ತಂದ ಮೊದಲ ಸುಲ್ತಾನ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಆ ಪೊಲೀಸನ್ನ ನಾವೇನು ಕರೆದಾನೆ? ಕೋತ್ವಾಲ್ ಅಂತ ಕರೆದಾನೆ. ಏನು ಕರೆದಾನೆ? ಕೋತ್ವಾಲ್ ಎಂಬ ಪೊಲೀಸ್ ವ್ಯವಸ್ಥೆ ಜಾರಿ ತರ್ತಾನೆ. ಇದು ಒಂದು. ಇನ್ನು ಒಂದು ಪದ್ಧತಿ ಜಾರಿಗೆ ತಂದ ಧಾಗ್ ಅಂತೇಳಿ. ಧಾಗ್ ಅಂದ್ರ ಆತನ ಪರಿಚಿತ ಕುದುರೆಗಳು ಕಡಿಮೆ ಆಗ್ತಾ ಬರ್ತಿದ್ವು. ತಮ್ಮ ಕುದುರೆ ಎಲ್ಲೇ ಹೋದ್ರೂ ಕೂಡ ನಮ್ಮದೇ ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಆ ಕುದುರೆಗಳ ಮೇಲೆ ಹಚ್ಚೆ ಹಾಕಲು ಪ್ರಾರಂಭಿಸಿದ. ಬರೀ ಕೂಡ ಸಿಕ್ಕ ಹೊಡಿತಾನೆ, ಅದು ಎಲ್ಲೇ ಹೋದ್ರೂ ನಮ್ಮದೇ ಅನ್ನೋ ಗೊತ್ತಾಗಬೇಕಂತೇಳಿ ಆ ಪದ್ಧತಿ ಏನು ಕರೀತಾರೆ? ಧಾಗ್ ಪದ್ಧತಿ ಅಂತ ಕರೀತಿದ್ರು. ಇನ್ನೊಂದು ಹುಲಿಯಾ ಪದ್ಧತಿ ಅಂತ ಬರ್ತದೆ. ಎಂಥ ಪದ್ಧತಿ? ಹುಲಿಯಾ ಅಥವಾ ಚಹರಾ ಪದ್ಧತಿ ಅಂತ ಕರೀತಾರೆ. ಚಹರಾ ಅಂತಂದ್ರ ಪ್ರತಿಯೊಬ್ಬ ಸೈನಿಕರು ಕೂಡ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಲೇಬೇಕು ಅಂತೇಳಿ ಯುದ್ಧ ಭೂಮಿಯಲ್ಲಿನೇ ಹಾಜರಾತಿ ತಗೊಳ್ಳಲು ಸ್ಟಾರ್ಟ್ ಮಾಡ್ತಾನೆ. ಹಾಜರಿ ಸ್ಟಾರ್ಟ್ ಮಾಡಿದ ಆ ಒಂದು ಪದ್ಧತಿಗೆ ಹುಲಿಯಾ ಪದ್ಧತಿ ಅಥವಾ ಚಹರಾ ಪದ್ಧತಿ ಅಂತೇಳಿ ಕರೀತಾರ. ಈ ಒಂದಿಷ್ಟು ಸುಧಾರಣೆಗಳು. ಇನ್ನು ಇದಾದ ನಂತರ ಮಧ್ಯ ಭಾರತದಲ್ಲಿ ಒಂದಿಷ್ಟ ಮಾರುಕಟ್ಟೆ ಸುಧಾರಣೆ ಮಾಡಿದ ಸುಲ್ತಾನ್ ಯಾರಂದ್ರ ಅಲ್ಲಾವುದ್ದೀನ್ ಖಿಲ್ಜಿ. ಆ ಇಲಾಖೆ ಸ್ಥಾಪನೆ ಮಾಡ್ತಾನೆ, ಮಾರುಕಟ್ಟೆ ಇಲಾಖೆ ದಿವಾನ್ ಎ ರಿಯಾಸತ್. ಒಬ್ಬ ಅಧಿಕಾರಿ ಇದ್ದ ಸಹನ್ ಐ ಮಂಡಿ ಅಂತೇಳಿ. ಕ್ವಶನ್ದಾಗ ಮಾರುಕಟ್ಟೆ ಸುಧಾರಣೆ ಇತ್ತಂದ್ರೆ ಕಣ್ಣು ಮುಚ್ಚಾರಣ ಹಾಕಿಬಿಡ್ರಿ ನೀವು, ಅಲ್ಲಾವುದ್ದೀನ್ ಖಿಲ್ಜಿ ಹಾಕಿಬಿಡ್ರಿ. ಇನ್ನು ಆ ಮಾರುಕಟ್ಟೆ ದರ ನಿಗದಿಪಡಿಸ್ತಾನೆ, ಪಡಿತರ ಚೀಟಿ ವ್ಯವಸ್ಥೆ ಜಾರಿ ತಂದ. ಆದರೆ ಮಧ್ಯ ಭಾರತದಲ್ಲಿ ಭೂಮಾಪನ ಕೈಗೊಂಡ ಮೊದಲ ಸುಲ್ತಾನ ಇವನಾಗಿರ್ತಾನೆ. ಆ ಭೂಮಿಯನ್ನು ಸರ್ವೆ ಮಾಡಿ ಅವನು ದಾಖಲೆ ಮಾಡ್ತಾನಲ್ಲ, ಆ ಪುಸ್ತಕ ಮಸಹತ್ ಅಂತ ಕರೆದ್ರು. ಇನ್ನೊಂದು ಈತನು ಅಲೈ ದರ್ವಾಜಾ, ಇದು ಎದಕ್ಕಾಗಿದು? ಕುತುಬ್ ಮಿನಾರಕ್ಕೆ ಹೋಗುವ ದಾರಿಯಲ್ಲಿ ಬರ್ತದ. ಯಾವ್ದು? ಕುತುಬ್ ಮಿನಾರ್ ಕಟ್ಟಿದವರು ಕುತುಬ್ ಮಿನಾರ್ ಇವಾಗ. ಇನ್ನೊಂದು ಸಿರಿಕೋಟ್ ನಗರ ನಿರ್ಮಾಣ ಮಾಡಿದ. ದೆಹಲಿಯಲ್ಲಿ ಯಾವ ನಗರ? ಸಿರಿಕೋಟಿ ನಗರವನ್ನ ನಿರ್ಮಾಣ ಮಾಡಿದ. ಯಾವ ನಗರ? ಸಿರಿಕೋಟ್ ನಗರವನ್ನ. ಇನ್ನೊಂದು ಹಜಾರ್ ಸುತಾನ್ ಕಟ್ಟಡ, ಅಂದ್ರೆ ಆ ಕಟ್ಟಡದಲ್ಲಿ 1000 ಕಂಬಗಳಿದ್ವು, 1000 ಕಂಬಗಳ ಹೊಂದಿರೋ ಕಟ್ಟಡ ಕಟ್ಟ ಹಜಾರ್ ಸುತಾನ್ ಅಂತೇಳಿ. ಹಿಂಗ ಪಾಪ ಪ್ರಸಿದ್ಧ ಆಳ್ವಿಕೆ ಮಾಡ್ತಿದ್ದ. ಆಳ್ವಿಕೆ ಮಾಡ್ತಿರೋ ಅಲ್ಲಾವುದ್ದೀನ್ ಖಿಲ್ಜಿಯ ನಮ್ಮ ಮಲಿಕ್ ಕಾಪರ್ ವಿಷಯಕ್ಕೆ ಹತ್ಯೆ ಮಾಡ್ತಾನೆ. ಅವನು 37 ದಿನ ಆಳ್ವಿಕೆ ಮಾಡಿದ. ಅವನಕ್ಕೊಂದು ಆಳ್ವಿಕೆ ಬಂದ, ಅವನು ಮುಬಾರಕ್ ಶಾ. ಈತನ ಆಳ್ವಿಕೆ ಮಾಡುವಾಗ ಇವನ ಆಸ್ಥಾನದಲ್ಲಿ ಒಬ್ಬ ಗಿಯಾಸುದ್ದೀನ್ ತುಘಲಕ್ ಅಂತ ಇರ್ತಾನೆ. ಯಾರಿದ್ರು? ಗಿಯಾಸುದ್ದೀನ್ ತುಘಲಕ್. ಆ ಗಿಯಾಸುದ್ದೀನ್ ತುಘಲಕನು ಈತನನ್ನು ಹತ್ಯೆ ಮಾಡಿ, ಯಾರ ಹತ್ಯೆ ಮಾಡಿ? ಈತನ ಹತ್ಯೆ ಮಾಡಿ ಆತನು ದೆಹಲಿ ಸಿಂಹಾಸನ ಆಳ್ವಿಕೆ ಆರಂಭಿಸಿದ. ಅದರ ಮುಂದಿನ ಅವಧಿಯನ್ನು ನಾವು ತುಘಲಕ್ ಮನೆತನ, ತುಘಲಕ್ ಸಂತತಿ ಅಂತ ಓದ್ತೀವಿ. ಹಿಂಗ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಾಗ ಒಂದು ಇದು ಖಿಲ್ಜಿ ಸಂತತಿ ಅಂತೇಳಿ ಪ್ರಸಿದ್ಧವಾಗಿ ಆಳ್ವಿಕೆ ಮಾಡಿದ. ಅದು ದಂಡಯಾತ್ರೆ ಮತ್ತು 6 ಸುಧಾರಣೆಗಳು. ಇದಿಷ್ಟು ಖಿಲ್ಜಿ ಮನೆತನ ಅಂತೇಳಿ. ಇನ್ನು ನಾವು ಮುಂದಿನ ಕ್ಲಾಸಲ್ಲಿ ನಾವು ತುಘಲಕ್ ಮನೆತನ ಬಗ್ಗೆ ನೋಡೋಣ. ಇವತ್ತು ಈ ಕ್ಲಾಸ್ ನಾವು ಖಿಲ್ಜಿ ಮನೆತನ ಅಂತ ಓದಿದ್ದೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಯಾವುದೇ ಒಂದು ನಿಮ್ಮ ಕ್ವಶನ್ ಎದುರ್ಕೊಂಡು ನಿನ್ನೆ ಕೂಡ ಟೆಲಿಗ್ರಾಮ್ ಚಾನಲ್ ಹೇಳಿದ್ದೇನೆ, ಚೌಗಲಾ ಹಿಸ್ಟ್ರಿ ಕ್ಲಾಸಸ್ ಅಂತೇಳಿ. ನಾನು ಫೋನ್ ನಂಬರ್ ಕೂಡ ಬರೆದಿದ್ದೆ, 9632288641 ಅಂತೇಳಿ. ಈ ಒಂದು ನಂಬರಕ್ಕೆ ನೀವೇನು ಮಾಡಿರಿ, ನಿಮ್ಮ ಕ್ವಶನ್ ಇದ್ದರೂ ಕೂಡ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತಿರ್ತೀನಿ. ನೀವು ಕಾಲ್ ಮಾಡಿದ್ರೆ ನನಗೆ ರಿಸೀವ್ ಮಾಡೋಕ್ಕೆ ಟೈಮ್ ಇರೋಂಗಿಲ್ಲ. ನೀವು 8 ಗಂಟೆ ನಂತರ ನಾನು ಯಾವುದೇ ಕಾರಣಕ್ಕೂ ರಿಸೀವ್ ಮಾಡ್ತೀನಿ. ಡೇ ಪೂರ್ತಿ ನಾನು ಆಫ್ಲೈನ್ ಕ್ಲಾಸ್ ಇದ್ದಿರ್ತೀನಿ, ಅದಕ್ಕಾಗಿ ಯಾವುದು ಸಿಟ್ಟು ತಿಳ್ಕೊಬಾರ್ದು ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.